ಎಲ್ರಿಗೂ ಕರ್ತನ ಹೆಸರಿನಲ್ಲಿ ವಂದನೆ. ಇವತ್ತು ನಮ್ಮ ಧ್ಯಾನಕ್ಕೋಸ್ಕರವಾಗಿ ಪರಮಗೀತ ಪುಸ್ತಕದಿಂದ 4ನೇ ಅಧ್ಯಾಯ ನಾವು ಧ್ಯಾನ ಮಾಡಬೇಕಾಗಿದೆ. ವಿ ಆರ್ ಗೋಯಿಂಗ್ ಟು ಸ್ಟಡಿ ದ 4th chapter of Song of Solomon or Song of Songs. Already I have given some summary of the chapter. ಅದು ಅಲ್ಲಿ ಸ್ಕ್ರೀನ್ ಮೇಲೆ ಇದಾಗಿದೆ. The theme of this chapter, we can say, the beauty of complete love. The beauty of complete love. So, ಯಾಕೆ ಹಾಗೆ ಹೇಳ್ತೀವಿ? Why we say that? ಇವರಿಬ್ಬರ ನಡುವೆ, between beloved and the love, what do you say? ಯುವತಿ ಮತ್ತು ಯುವಕರು ಇವರಿಬ್ಬರ ನಡುವೆ ಇರುವಂತ ಪ್ರೀತಿಯು ಪರಿಪೂರ್ಣಗೊಳ್ಳುವಂತ ಸಮಯ ಹತ್ತಿರವಾಯಿತು. ಅದಕ್ಕಾಗಿ ಪೂರ್ಣಗೊಂಡ ಪ್ರೀತಿಯ ಸೌಂದರ್ಯ, ಇಬ್ಬರ ನಡುವೆ ಒಂದು ಹೆಣ್ಣು ಒಂದು ಗಂಡು ಅಥವಾ ಮದುವೆ ಆಗಲಿಕ್ಕಿರುವಂತ ಹೆಣ್ಣು ಯುವತಿ ಮತ್ತು ಯುವಕನ ನಡುವೆ ಇರುವಂತ ಪ್ರೀತಿಯ ಪರಿಪೂರ್ಣತೆಯ ಸೌಂದರ್ಯವನ್ನ ನಾವು ಈ ಅಧ್ಯಾಯದಲ್ಲಿ ನೋಡುತ್ತೇವೆ. ಮೊದಲನೇದಾಗಿ ನಾವು 1ನೇ ವಚನದಿಂದ 4ನೇ ವಚನದ ತನಕ ನಾವು ಓದಿದ್ರೆ 5ನೇ ವಚನ, 1ರಿಂದ 5ನೇ ವಚನದ ತನಕ ಏನ್ ಮಾಡ್ತಾನೆ ಈತನು, ಈ ವ್ಯಕ್ತಿ ಯುವಕನು ತನ್ನ ಪ್ರಿಯತಮನು ಪ್ರಿಯಳ ಅಂದವನ್ನ ಅವನು ಮೆಚ್ಚುತ್ತಾನೆ. ಮೆಚ್ಚುವುದು ಮಾತ್ರವಲ್ಲ, ಅವಳ ರೂಪ ಮತ್ತು ಅವಳಲ್ಲಿರುವಂತ ಸ್ವಭಾವ, ನಡತೆ, ಅವುಗಳನ್ನ ನೋಡಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸುವಂತ ವರ್ಣನೆ 5 ವಚನಗಳಲ್ಲಿ ನಾವು ನೋಡುತ್ತೇವೆ. So we see the beloved admires the appearance and the character of the maiden. ತನ್ನ ದೃಷ್ಟಿಗೆ ಅವಳು ಹೇಗೆ ಕಾಣಿಸ್ತಾ ಇದ್ದಾಳೆ ಎಂಬುದನ್ನ ಹೇಳ್ತಾನೆ. ಒಂದ್ಸರಿ ಓದೋಣ, 5 ವಚನಗಳನ್ನ ನಾವು ಓದೋಣ. ಆಹಾ ನನ್ನ ಪ್ರಿಯಳೆ, ನೀನು ಎಷ್ಟು ಚೆಲುವೆ, ಆಹಾ ನೀನು ಎಷ್ಟು ಸುಂದರಿ, ಮುಸುಕಿನೊಳಗಿನ ನಿನ್ನ ನೇತ್ರಗಳು ಪಾರಿವಾಳಗಳು, ನಿನ್ನ ಕೂದಲು ಗಿಲ್ಯಾದ್ ಬೆಟ್ಟದ ಪಾರ್ಶ್ವದಲ್ಲಿ ಮಲಗಿರುವ ಆಡು ಮಂದೆ, ನಿನ್ನ ಹಲ್ಲುಗಳೋ ತೊಳೆಯಲ್ಪಟ್ಟು ಉಣ್ಣೆ ಕತ್ತರಿಸಿಕೊಂಡ ಕೂಡಲೇ ಯಾವುದೂ ತನ್ನ ಜೊತೆಯನ್ನು ಕಳೆದುಕೊಳ್ಳದೆ ಜೋಡಿಯಾಗಿ ಮೇಲಕ್ಕೆ ಬರುವ ಕುರಿಯ ಮಂದೆಯ ಹಾಗಿವೆ. ನಿನ್ನ ತುಟಿಗಳು ಕೆಂಪು ದಾರದಂತಿವೆ, ನಿನ್ನ ಬಾಯಿ ರಮ್ಯ, ಮುಸುಕಿನೊಳಗಿನ ನಿನ್ನ ಕೆನ್ನೆಯು ದಾಳಿಂಬರದ ತಿರುಳೆ, ನಿನ್ನ ಕಂಠವು ಆಯುಧಶಾಲಿಯಾಗಿ ಕಟ್ಟಿ 1000 ಶೂರರ ಗುರಾಣಗಳನ್ನು ನೇತು ಹಾಕಿರುವ ದಾವೀದನ ಬುರುಜಿನ ಹಾಗಿದೆ. 5ನೇ ವಚನ, ನಿನ್ನ 2 ಸ್ತನಗಳು ನೆಲದಾವರೆಗಳ ಮಧ್ಯದಲ್ಲಿ ಮೇಯುವ ಎರಳೆಯ ಅವಳಿ ಮರಗಳಿಂತಿವೆ. ಇದು ಮೊದಲನೇದಾಗಿ ಈ ಪ್ರಿಯತಮ್ಮನು ತನ್ನ ಪ್ರಿಯಳ ಬಗ್ಗೆ ಅವಳ ಅಂದವನ್ನ ಕುರಿತು ವರ್ಣಿಸುವ ಒಂದು ಕಾವ್ಯ ರೂಪದಲ್ಲಿ ಆಕೆಯ ಅಂದವನ್ನ ವರ್ಣಿಸುತ್ತಾನೆ. ಇದನ್ನು ನಾವು ಚೆನ್ನಾಗಿ ಗಮನಿಸಿದ್ರೆ ಇದರಲ್ಲಿ ಅವಳ ಶರೀರದಲ್ಲಿರುವಂತ 7 ಅವಯವಗಳ ಬಗ್ಗೆ ಆತನ ಹೇಳ್ತಾನೆ. 7 ಅವಯವಗಳು ಏನದು ನೋಡ್ರಿ, ಏನೇನಿದೆ? 7 ಅವಯವಗಳು. ಮೊಟ್ಟ ಮೊದಲನೇದಾಗಿ ಕಣ್ಣುಗಳು ಬರ್ತಲ್ಲ, ಮುಸುಕಿನೊಳಗಿನ ನಿನ್ನ ನೇತ್ರಗಳು ಪಾರಿವಾಳಗಳು ಅಂತ. 2ನೇದಾಗಿ ನಿನ್ನ ಕೂದಲು, ಆಕೆ ತಲೆಗೂದಲು, ಹೆಣ್ಮಕ್ಳಿಗೆ ತಲೆಗೂದಲು ಕಪ್ಪಾಗಿದ್ರೆ ತುಂಬಾ ಅಂದ. ಹಾಗೆ ಅದೆಲ್ಲ ವರ್ಣಿಸ್ತಾನೆ.
ಆಗಿನ ದಿನಗಳಲ್ಲಿ ಪ್ರಿಯತಮನಿಗೆ ಪರಿಚಯ ಇರುವಂತ ಸಂಸ್ಕೃತಿಯಲ್ಲಿ, ಅವರ ಆಚಾರ ವಿಚಾರಗಳಲ್ಲಿ, ಅವರಿಗೆ ಆ ದಿನಗಳಲ್ಲಿ ಕಾಣಿಸ್ತಾ ಇದ್ದಂತ, ಅವರು ಯಾವಾಗಲೂ ನೋಡುವಂತ ವಸ್ತುಗಳಿಗೆ ಅಥವಾ ಪ್ರಕೃತಿಯಲ್ಲಿ ಕಂಡು ಬರುವಂತ ಕೆಲವು ಉದಾಹರಣೆಗಳನ್ನ ಹೇಳುತ್ತಾರೆ. ಒಂದ್ ವೇಳೆ ಈಗಿನ ಕಾಲದಿದ್ರೆ ಅವನ ವರ್ಣನೆ ಬೇರೆ ಆಗ್ತಿತ್ತು. ಹಾಗಾಗಿ ಕಣ್ಣುಗಳ ಬಗ್ಗೆ ಹೇಳ್ತಾನೆ, ಕೂದಲ ಬಗ್ಗೆ ಹೇಳ್ತಾನೆ, ಹಲ್ಲುಗಳ ಬಗ್ಗೆ ಹೇಳ್ತಾನೆ, ಮತ್ತೆ ತುಟಿಗಳ ಬಗ್ಗೆ ಹೇಳ್ತಾನೆ, ಬಾಯಿ ಬಗ್ಗೆ ಹೇಳ್ತಾನೆ, ಕೆನ್ನೆ ಬಗ್ಗೆ ಹೇಳ್ತಾನೆ, ತನ್ನ ಕಂಠ ಅಥವಾ ತನ್ನ ಈ ಕುತ್ತಿಗೆಯ ಬಗ್ಗೆ ಹೇಳ್ತಾನೆ. ಮತ್ತು ಕೊನೆಯದಾಗಿ 7ನೇದಾಗಿ ಆಕೆಯ ಎದೆಯಲ್ಲಿರುವಂತ 2 ಸ್ತನಗಳ ಬಗ್ಗೆ ಹೇಳುತ್ತಾನೆ. ಇವೆಲ್ಲವೂ ನಾವು ಮುಜುಗರ ಪಡುವಂತ ಫಿಸಿಕಲ್ ಅವಯವಗಳಾಗಿದ್ರೂ ಸಹ ಅದರಲ್ಲಿ ನಾವು ತೆಗೆದುಕೊಳ್ಳಬೇಕಾಗಿರುವಂತ ಆತ್ಮಿಕ ಭಾವವನ್ನ ಮಾತ್ರ ನಾವು ಮರೆಯಕೂಡದು. ಒಂದು ವೇಳೆ ಈ ಕಾವ್ಯದಲ್ಲಿ ಕಂಡು ಬರುವಂತ ಈ ವರ್ಣನೆ ಆಕೆಯ ಶರೀರದ ಅಂದದ ಬಗ್ಗೆ ಇದ್ದರೂ ಸಹ ನಾವು ಅದನ್ನ ಅನ್ವಯಿಸಿಕೊಳ್ಳುವಾಗ ಆತ್ಮಿಕವಾಗಿ, ನಾನು ಮೊದಲಿನಿಂದ ಹೇಳ್ತಾ ಇದ್ದೇನೆ, ಈ ಪುಸ್ತಕವನ್ನು ಧ್ಯಾನ ಮಾಡುವಾಗಲಿಂದ ಹೇಳ್ತಾ ಇದ್ದೇನೆ, ಏನಂದ್ರೆ ಯೇಸು ಕ್ರಿಸ್ತನಿಗೂ ತನ್ನ ಸಭೆಗೂ, ಒಬ್ಬ ವಿಶ್ವಾಸಿಗೂ, ಅದು ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ, ಒಬ್ಬ ವಿಶ್ವಾಸಿಗೂ ಕ್ರಿಸ್ತನಿಗೂ ಇರುವಂತ ಆತ್ಮಿಕವಾದ ಬಾಂಧವ್ಯ, ಅವರಿಬ್ಬರ ನಡುವೆ ಇರುವಂತ ಮಮತೆ, ಅನುರಾಗ, ವಾತ್ಸಲ್ಯ, ಇವುಗಳ ಬಗ್ಗೆ ನಮಗೆ ಹೇಳುವಂತ ಸತ್ಯ ಈ ಪುಸ್ತಕದಲ್ಲಿ ಅಡಕವಾಗಿದೆ. ಈಗ ನೀನು ಎಷ್ಟು ಚೆಲುವೆ ಅಂತ ಹೇಳಿ ಆಕೆಯ ಅಂದವನ್ನು, ಆಕೆಯ ಸೌಂದರ್ಯವನ್ನ ಆದರೂ ವರ್ಣಿಸುವ ಪ್ರಯತ್ನದಲ್ಲಿ 7 ಅವಯವಗಳನ್ನ ಮುಖ್ಯವಾಗಿ ಹೇಳುತ್ತಾರೆ. ಒಂದ್ ವೇಳೆ 7 ಅವಯವಗಳ ಬಗ್ಗೆ ನಾವು ಅಲಿಗರಿಕಲ್ ಆಗಿ, ಬಹಳಷ್ಟು ಮಂದಿ ಸೇವಕರು ಅಲಿಗರಿಕಲ್ ಆಗಿ ಇವುಗಳಿಗೆ ಕೆಲವು ಅರ್ಥಗಳನ್ನು ಕೊಡುತ್ತಾರೆ. ಅದು ತಪ್ಪೇನೂ ಅಲ್ಲ, ಆದ್ರೂ ಸಹ ನಾನು ಆ ಗೊಡವೆಗೆ ಹೋಗುವುದಿಲ್ಲ, ಅದರ ಬಗ್ಗೆ ನಾನು ಹೇಳುವುದಕ್ಕೆ ಇಷ್ಟಪಡುವುದಿಲ್ಲ. ನೀವೇ ಸ್ವಲ್ಪ ಧ್ಯಾನ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ರಿ. ಯಾಕಂದ್ರೆ ನಾನು ಇದರಲ್ಲಿ ಒತ್ತಿ ಹೇಳಬೇಕಾದಂತ ಒಂದು ಪ್ರತ್ಯೇಕವಾದ ಅಂಶವಿದೆ, ವಿಶೇಷವಾದ ಅಂಶವಿದೆ. ದೇರ್ ಇಸ್ ಎನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ದಿಸ್ ಚಾಪ್ಟರ್. I want to emphasize. Okay? ಸೊ ಹಾಗಾಗಿ ಏನ್ ಹೇಳ್ತಾನೆ, ಈ 7 ಅವಯವಗಳ ಬಗ್ಗೆ, ಏನೇ ಕಣ್ಣು, ಕೂದಲು, ಹಲ್ಲುಗಳು, ಮತ್ತೆ ತುಟಿಗಳು, ಬಾಯಿ, ಕೆನ್ನೆ, ಕಂಠ ಮತ್ತು ಸ್ತನಗಳು, ಈ 7 ಅವಯವಗಳ ಬಗ್ಗೆ ಆತನು ವನಿಸಿದಾನಲ್ಲ, ಆಗಿನ ಕಲ್ಚರ್ನಲ್ಲಿ, ಪಾಲಸ್ತೀನ್ ಕಲ್ಚರ್ನಲ್ಲಿ 7 ಎನ್ನುವುದು ಒಂದು ಸಂಪೂರ್ಣತೆಗೆ ಸಂಕೇತವಾಗಿತ್ತು. ಅಂದ್ರೆ ನಾವು ಅರ್ಥ ಹೇಗೆ ಮಾಡ್ಕೊಳ್ಬೇಕಂದ್ರೆ, ತನ್ನ ಪ್ರಿಯಳ ಅಂದವು ಬಹಳಷ್ಟು ಪರಿಪೂರ್ಣವಾದಂತ ಅಂದ, ರೂಪ ಎಂಬುದಾಗಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಾನೆ. ಅದಕ್ಕಾಗಿ ಇದಕ್ಕೆ ನಾವು ಕೊಟ್ಟಂತ ಹೆಸರು ಏನಿದು, ದ ಬಿಲವಡ್ ಅಡ್ಮೈರ್ಸ್ ದ ಅಪಿಯರೆನ್ಸ್ ಅಂಡ್ ದ ಕ್ಯಾರೆಕ್ಟರ್ ಆಫ್ ದಿ ಮೇಡನ್. ಇಂಪಾರ್ಟೆಂಟ್. ಕೆಲವರು ಹೆಣ್ಮಕ್ಕಳಲ್ಲಿ ಅಂದ ಕಾಣಿಸ್ತಾ ಇರುತ್ತೆ, ಶರೀರ ಸೌಂದರ್ಯ ಇರುತ್ತೆ, ಆದ್ರೆ ಕ್ಯಾರೆಕ್ಟರ್ ಅಂದ್ರೆ ನಡತೆ ಏನ್ರಿ, ಅದು ಚೆನ್ನಾಗಿರ್ಬೇಕು. ವರ್ತನೆ, ನಡತೆ ಚೆನ್ನಾಗಿ, ನಡವಳಿಕೆ ಚೆನ್ನಾಗಿರುತ್ತೆ, ಕಂಡಕ್ಟ್ ಅಂತ ಅದು ಚೆನ್ನಾಗಿ, ಇವೆರಡೂ ಸಹ ಇವಳಲ್ಲಿ ಇದೆ. ಅದಕ್ಕಾಗಿ ಆತನು ತುಂಬಾ ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಾನೆ. ಇದನ್ನ ನಮ್ಮ ಆತ್ಮೀಯ ಜೀವಿತಕ್ಕೆ ಹೋಲಿಸಿಕೊಳ್ಳುವುದಾದ್ರೆ, ನಮಗೆ ಬಾಹ್ಯ ಸೌಂದರ್ಯಕ್ಕಿಂತಲೂ ನಮ್ಮ ಆಂತರಂಗಿಕವಾದ ಸೌಂದರ್ಯವನ್ನ, ಆತ್ಮಿಕ ಅಂದವನ್ನ ದೇವರು ಕ್ರಿಸ್ತನು ಮೆಚ್ಚುತ್ತಾನೆ. ಅದರ ರೂಪವನ್ನು ನೋಡಿ ಆತನು ಸಂತೋಷ ಪಡುತ್ತಾನೆ ಎಂಬ ಸತ್ಯ ನಾವು ತಿಳ್ಕೊಬೇಕು. ಈಗ ನಾವು ಆತ್ಮಿಕವಾಗಿ ವರ್ಣಿಸ್ಕೊಂಡು ಹೋದ್ರೆ, ಈ ಕಣ್ಣುಗಳಾಗ್ಲಿ ಅಥವಾ ಮತ್ತೆ ಕೂದಲಾಗ್ಲಿ, ಹಲ್ಲುಗಳಾಗ್ಲಿ, ಮತ್ತೆ ತುಟಿಗಳಾಗ್ಲಿ, ಮತ್ತೆ ಕಂಠವಾಗ್ಲಿ, ಕೆನ್ನೆ ಆಗ್ಲಿ, ಮತ್ತೆ 2 ಸ್ತನಗಳು, ಇವೆಲ್ಲವೂ ಸಹ
ಒಬ್ಬ ಹೆಣ್ಣು ಮಗಳ ಅವಯವದ ಅಭಿವರ್ಣನೆ ಹಾಗೆ ಕಂಡು ಬಂದರೂ ಸಹ ಅವೆಲ್ಲವುಗಳಿಗೂ ಆತ್ಮಿಕವಾದ ಭಾವ ಅರ್ಥ ಇದೆ. ಅವುಗಳ ಮೂಲಕ ನಮ್ಮ ಕ್ರಿಸ್ತನನ್ನ ನಾವು ಮೆಚ್ಚಿಸಬೇಕಾದ್ರೆ ಆತನ ಮೊದಲಗೀತಿಯಾಗಿ ನಮ್ಮಲ್ಲಿ ಸಹ ಈ ಅಂದ ಇರಬೇಕು. ಅಂದ್ರೆ ಶಾರೀರಿಕವಾಗಿ ತುಟಿಗಳು ಅವಳ ತುಟಿಗಳ ಹಾಗಿರ್ಬೇಕು, ಕಣ್ಣುಗಳು ಅವಳ ಆಗಿರ್ಬೇಕು, ಅದಲ್ಲ. ಅವುಗಳ ಹಿಂದೆ ಆ ಅವಯವಗಳ ಹಿಂದೆ ಇರುವಂತ ಆತ್ಮಿಕ ಅರ್ಥವನ್ನ, ಆ ಸೌಂದರ್ಯವನ್ನ ಕ್ರಿಸ್ತನು ನಮ್ಮಲ್ಲಿ ನೋಡುವುದಕ್ಕೆ ಇಷ್ಟಪಡುತ್ತಾರೆ. ದಟ್ ಈಸ್ ಪಾಯಿಂಟ್ ನಂಬರ್ 1. ಈಗ 2ನೇ ಪಾಯಿಂಟ್ ಅಂದ್ರೆ 6ನೇ ವಚನ ಮಾತ್ರ ಇದರಲ್ಲಿ ಇದೆ. ಅದಕ್ಕೆ ನಾವು ಏನ್ ಕೊಟ್ಕೊಂಡಿದ್ದೇವೆ? ಓಕೆ, ದ ಬಿಲವಡ್ ಲಾಂಗ್ಸ್ ಟು ಕಂಪ್ಲೀಟ್ ಹಿಸ್ ಲವ್ ಫಾರ್ ದ ಮೇಡನ್. ಏನು ಹೇಳಿದ್ದೇವೆ ನಾವು ಕನ್ನಡದಲ್ಲಿ? ಪ್ರಿಯತಮನು ಕನ್ಯೆಗಾಗಿ ತನ್ನ ಪ್ರೀತಿಯನ್ನು ಪೂರ್ಣಗೊಳಿಸಲು ಹಂಬಲಿಸುತ್ತಾನೆ. The beloved longs to complete his love for the maiden. ತನ್ನ ಪ್ರಿಯಳ ಬಗ್ಗೆ ಆತನಿಗಿರುವಂತ ಪ್ರೀತಿಯನ್ನು ಪೂರ್ಣಗೊಳಿಸಲು, ನೆರವೇರಿಸಲು, ಅದರ ಉತ್ತುಂಗ, ಅದರ ಪರಾಕಾಷ್ಠೆಯನ್ನ ಮುಟ್ಟಲು ಹಂಬಲಿಸುತ್ತಾನೆ. ಇದೆಲ್ಲ ಹೇಗಿದೆ ಅಂದ್ರೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಹೇಳ್ತೇನೆ. ಇದುವರೆಗೂ ಇವರಿಬ್ಬರ ನಡುವೆ ನಡೆದಂತ ಸಂಭಾಷಣೆ, ಪ್ರೀತಿಯ ಸಂವಾದ, ಇವೆಲ್ಲವೂ ಮಾತುಗಳ ಮೂಲಕ ನಡೆದಿದೆ. ಮತ್ತೆ ಅವರಿಬ್ಬರು ಮದುವೆ ಆಗಬೇಕು ಎನ್ನುವಂತ ತೀರ್ಮಾನಕ್ಕೆ ಬಂದವರಾಗಿ ನಿಶ್ಚಯ ಮಾಡಲ್ಪಟ್ಟಂತವರು. ಆದ್ರೆ ಅವರಿಬ್ಬರ ನಡುವೆ ಗಾಢವಾದ ಪ್ರೀತಿ ಇದೆ. ಆ ಪ್ರೀತಿ ದಿನಗಳು ಕಳೆದಂತೆ ಹೆಚ್ಚುತ್ತಾ 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 ಬರ್ತಾ ಇದೆ. ಮದುವೆಯ ಸಮಾರಂಭ ಹತ್ತಿರವಾಯಿತು. ವೆಡ್ಡಿಂಗ್ ಹ್ಯಾಸ್ ಕಮ್, ದ ಟೈಮ್ ಆಫ್ ವೆಡ್ಡಿಂಗ್ ಹ್ಯಾಸ್ ಕಮ್. ಹಾಗಾಗಿ the climax of their love is going to be seen in their wedding ceremony. Even after the wedding ceremony, what we call nuptial ಅಂತ ಏನ್ ಹೇಳ್ತೇವೋ ಅದು ಅಂದ್ರೆ ಮೊದಲ ರಾತ್ರಿ ಅಂತ ಹೇಳ್ತೀವಲ್ಲ, ಅದು ತಾನೇ ಇಡೀ ಪ್ರೀತಿಯ ನೆರವೇರಿಕೆಯ ಒಂದು ಪೂರ್ಣಗೊಳ್ಳುವ ಹಂತ. ಹಾಗೆ ಹೇಳಿದ್ರೆ ಸರಿಯಾಗಿ. ಈಗ ಕ್ರಿಸ್ತನಿಗೂ ಸಭೆಗೂ ಇರುವಂತ ನಂಟು, ಬಾಂಧವ್ಯ, ಪ್ರೀತಿ ಇದೇ ತರ ಇರುತ್ತೆ. ಈಗ ನಾವು ಆತನನ್ನು ಪ್ರೀತಿಸ್ತೇವೆ, ಆತನು ನಮ್ಮನ್ನು ಪ್ರೀತಿಸಿದ್ದಾನೆ, ಪ್ರೀತಿಗೆ ಸಂಕೇತವಾಗಿ ಪ್ರಾಣವನ್ನು ಕೊಟ್ಟಿದ್ದಾನೆ. ಕೊಟ್ಟು ನಮ್ಮನ್ನ ತನ್ನ ಸಭೆ ಎಂಬ ಶರೀರದಲ್ಲಿ ಅಳವಡಿಸಿಕೊಂಡು ತಾನೇ ಅದಕ್ಕೆ ಶಿರಸ್ಸಾಗಿ ಅನುದಿನವೂ ಅನುಕ್ಷಣವೂ ನಮಗೆ ಸರಬರಾಜು ಮಾಡುತ್ತಾ ಎಲ್ಲ ಆತ್ಮೀಕವಾದಂತ ಸರಬರಾಜನ್ನು, ಪೋಷಣೆಯನ್ನ ಕೊಡುತ್ತಾ ಇದ್ದಾನೆ. ಆ ರೀತಿಯಲ್ಲಿ ಆತನಿಗೆ ನಮ್ಮ ಮೇಲೆ ಇರುವಂತ ಪ್ರೀತಿಯು ಮತ್ತು ನಮಗೆ ನಮ್ಮ ಕರ್ತನ ಮೇಲೆ, ನಮ್ಮ ಪ್ರಿಯತಮನು ಮದಲಿಂಗನಾಗಿರುವಂತ ಕ್ರಿಸ್ತನ ಮೇಲಿರುವಂತ ಪ್ರೀತಿ ದಿನಗಳು ಕಳೆದಂತೆ, ವರ್ಷಗಳು ಕಳೆದಂತೆ ಹೆಚ್ಚುತ್ತಾ 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 ಬರ್ತಾ ಇದೆ. ಆದ್ರೆ ಇನ್ನು ನಾವು ಪರಸ್ಪರ ಮುಖಾಮುಖಿಯಾಗಿ ಭೇಟಿಯಾಗಲಿಲ್ಲ. ಆ ಗಂಡ ಹೆಂಡತಿಯರ ಸಂಸಾರ ಜೀವಿತವನ್ನು ಪ್ರಾರಂಭಿಸಲಿ. ಇದು ಏನಂದ್ರೆ ನಿಶ್ಚಿತಾರ್ಥ ಮಾಡಲ್ಪಟ್ಟು ಪ್ರೀತಿಯ ಸಂಬಂಧದಲ್ಲಿ ಮುಂದುವರಿಯುತ್ತಾ ಇರುವಂತ ಒಂದು ಸಂಬಂಧ. ಹಾಗಾಗಿ ದೂರದಿಂದ ಒಬ್ಬರನ್ನೊಬ್ಬರು ಮಾತಾಡಿಸಿಕೊಳ್ಳುವುದು, ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿಕೊಳ್ಳುವುದು, ಮತ್ತೆ ಕನಸುಗಳ ರೂಪದಲ್ಲಿ ಹಗಲಗನಸಾಗಿರ್ಬೋದು, ಅವರು ಆ ಕನಸಿನಲ್ಲಿ ಆ ಭಾವನಾತ್ಮಕವಾಗಿ ಅವರು ಕಾಣುವಂತ ಕೆಲವು ದೃಶ್ಯಗಳು ಪರಸ್ಪರ ಹೋಲಿಸಿಕೊಂಡು ಕಾಣುವ ಆ ಚಿಕ್ಕ ಚಿಕ್ಕ ದೃಶ್ಯಗಳು, ಇಂಗ್ಲಿಷ್ ನಲ್ಲಿ ನಾವು ಹೇಳ್ತೇವಲ್ಲ ಸ್ಮಾಲ್ ಸ್ನ್ಯಾಪ್ ಶಾಟ್ ಅಂತೇಳಿ, ಕ್ಯಾಮರಾ ಯೂಸ್ ಮಾಡೋರಿಗೆ ಗೊತ್ತು, ಸ್ನ್ಯಾಪ್ ಶಾಟ್ ಅಂತೇಳಿ. ಅಂದ್ರೆ ಚಿಕ್ಕ ಚಿಕ್ಕ ಕಿರುಚಿತ್ರಗಳ ರೂಪದಲ್ಲಿ ಅವರ ತಮ್ಮ ಭಾವನೆಗಳನ್ನು, ತಮ್ಮ ಪ್ರೀತಿಯ ಆಳವನ್ನ ವ್ಯಕ್ತ ಮಾಡಿಕೊಳ್ಳುತ್ತಾ ಬಂದಿದ್ದಾರೆ. ಈಗ ಮದುವೆಯ ಸಮಯ ಹತ್ರ ಬಂತು. ಹಾಗಾಗಿ ನಾವು ಈ ಅಧ್ಯಾಯಕ್ಕೆ ಕೊಟ್ಟಂತ ಒಂದು ಶೀರ್ಷಿಕೆ ಏನಂದ್ರೆ ದ ಬ್ಯೂಟಿ ಆಫ್ ಕಂಪ್ಲೀಟ್ ಲವ್. ಕಂಪ್ಲೀಟ್ ಲವ್ ಅಂದ್ರೆ ಸಂಪೂರ್ಣ ಪ್ರೀತಿ ಅಲ್ಲ, ಪೂರ್ಣಗೊಳ್ಳುತ್ತಿರುವಂತ ಪ್ರೀತಿ, ಸಂಪೂರ್ಣದ ಸ್ಥಿತಿಗೆ ಹೋಗುತ್ತಿರುವಂತ ಕೊನೆಯ ಹಂತದಲ್ಲಿ ಇರುವಂತ ಪ್ರೀತಿ. ಇಡೀ ಇಷ್ಟು ದಿನ ವರ್ಷಗಳ ಪ್ರೀತಿಯ ನೆರವೇರಿಕೆ ಅವರ ವಿವಾಹದಲ್ಲಿ, ವಿವಾಹದ ನಂತರ
ನಡೆಯುವಂತ ದಾಂಪತ್ಯದಲ್ಲಿ ನೆರವೇರಲಿಕ್ಕಿದೆ. ಓಕೆ, ಐ ಥಿಂಕ್ ಐ ಮೇಡ್ ಲಿಟಲ್ ಸೆನ್ಸ್. ಹಾಗಾಗಿ ಇವೆಲ್ಲವೂ ನಮಗೂ ಕರ್ತನಿಗೂ ಇರುವಂತಹ ಸಂಬಂಧಗಳನ್ನೇ ಕಣ್ಣಿಗೆ ಕಟ್ಟಿದಂತೆ ನಮಗೆ ತೋರಿಸುತ್ತೆ. ಆರನೇ ವಚನ 2ನೇ ಪಾಯಿಂಟ್ಗೆ ಆಧಾರವಾಗಿದೆ. ದ ಬಿಲವಡ್ ಲಾಂಗ್ಸ್ ಟು ಕಂಪ್ಲೀಟ್ ಹಿಸ್ ಲವ್ ಫಾರ್ ಹಿಸ್ ಮೇಡನ್. ಈ ಪ್ರಿಯತಮನು ತನ್ನ ಪ್ರಿಯಳ ಬಗ್ಗೆ ತನಗಿರುವಂತ ಪ್ರೀತಿಯನ್ನ ಪೂರ್ಣಗೊಳಿಸಲು ಹಂಬಲಿಸುತ್ತಾನೆ. 6ನೇ ವಚನದಲ್ಲಿ ಅದರ ಉದ್ದೇಶವನ್ನು ತಿಳಿಸುತ್ತಾನೆ. ನಾನು ರಕ್ತಬೋಳದ ಬೆಟ್ಟಕ್ಕೂ ಧೂಪದ ಗುಡ್ಡಕ್ಕೂ ತೆರಳಿ ಹಗಲು ತಂಪಾಗಿ ನೆರಳು ಇಳಿಯುವ ತನಕ ಚಲಿಸುತ್ತಿರುವೆನು ಅಂತ ಹೇಳ್ತಾನೆ. ಅಂದ್ರೆ ನಾನು ನಿನಗಾಗಿ ಕಾಯ್ತಾ ಇದ್ದೇನೆ ಮತ್ತು ನಮ್ಮಿಬ್ಬರ ಸಮಾಗಮ ನಡೆಯುವಾಗ ಅಲ್ಲಿ ಕಂಡು ಬರುವಂತ ಪರಿಮಳ ಸುವಾಸನೆಗಾಗಿ ಹಾತೊರೆಯುತ್ತಾ ಇದ್ದೇನೆ ಅಂತ ಹೇಳ್ತಾನೆ. ದ ಬಿಲವಡ್ ಲಾಂಗ್ಸ್ ಟು ಕಂಪ್ಲೀಟ್ ಇಸ್ ಲವ್ ಫಾರ್ ದ ಮೇಡ್. ಪ್ರೀತಿ ಮಾಡುವಂತ ವ್ಯಕ್ತಿ ತಾನು ಯಾರನ್ನ ಪ್ರೀತಿ ಮಾಡ್ತಾ ಇದ್ದಾಳೆಯೋ ಅವರನ್ನು ಭೇಟಿಯಾಗುವುದು ಒಂದು ಸಂತೋಷ, ಅವರ ಜೊತೆಲಿ ಇರುವುದು ಇನ್ನೊಂದು ಸಂತೋಷ, ಅವರ ಜೊತೆಯಲ್ಲಿ ಸಮಯವನ್ನು ಕಳೆಯುವುದು ಇನ್ನೊಂದು ಸಂತೋಷ, ಮತ್ತೊಂದು ಸಂತೋಷ. ಅವರಿಬ್ಬರ ನಡುವೆ ನಡೆಯುವಂತ ಸಮಾಗಮ ಅದು ಇನ್ನಷ್ಟು ಉತ್ತಮವಾದಂತ ಪ್ರೀತಿಯ ನೆರವೇರಿಕೆಯ ಒಂದು ಹದ್ದ. ಹಾಗಾಗಿ ಅವನು ಅದನ್ನ ವ್ಯಕ್ತ ಮಾಡ್ತಾನೆ. ಇದೆಲ್ಲಕ್ಕೂ ಅರ್ಥ ಇದೆ. ರಕ್ತಬೋಳ ಅಂತಾನೆ, ಮತ್ತೆ ಏನ್ ಹೇಳ್ತಾನೆ, ಧೂಪದ ಗುಡ್ಡ ಅಂತ ಹೇಳ್ತಾನೆ. ಇವೆಲ್ಲವೂ ನಾವು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳೋದು ಬೇಡ. ನಾನು ಮೊದಲೇ ಹೇಳಿದ ಹಾಗೆ ಆ ದಿನಗಳಲ್ಲಿ ಅವರ ಸಂಸ್ಕೃತಿಯಲ್ಲಿ ಇರುವಂತಹ ಸಂಪ್ರದಾಯಗಳು, ಆಚಾರ ವಿಚಾರಗಳನ್ನ ಹೋಲಿಕೆಯಾಗಿ, ಮೆಟಫಾರ್ ಆಗಿ ಹೇಳಿ ತನ್ನ ಪ್ರೀತಿಯನ್ನ ವ್ಯಕ್ತ ಮಾಡುತ್ತಾನೆ. ಏನ್ರಿ ಅದು. ಈಗ ನೆಕ್ಸ್ಟ್ 7th and 8th ವರ್ಸ್, 7 ಮತ್ತು 8ನೇ ವಚನ. ನನ್ನ ಪ್ರಿಯಳೇ, ನೀನು ಸರ್ವಾಂಗ ಸುಂದರಿ, ನಿನ್ನಲ್ಲಿ ಯಾವ ದೋಷವೂ ಇಲ್ಲ ಅಂತ ಹೇಳಿ. ನನ್ನ ಪ್ರಿಯಳೇ, ನೀನು ಸರ್ವಾಂಗ ಸುಂದರಿ, ನಿನ್ನಲ್ಲಿ ಯಾವ ದೋಷವೂ ಇಲ್ಲ. ನಿನ್ನಲ್ಲಿ ಯಾವ ದೋಷವೂ ಇಲ್ಲ ಎಂಬುದಾಗಿ ಹೇಳ್ತಾರೆ. 7, 8. ದ ಬಿಲವಡ್ admires the character of the maiden and tells his desire to be with her. ತನ್ನ ಪ್ರಿಯಳ ಜೊತೆಯಲ್ಲೇ ಇರಬೇಕೆನ್ನುವಂತ ಆಶೆಯನ್ನು ಮತ್ತು ಆಕೆಯಲ್ಲಿ ತಾನು ನೋಡುತ್ತಿರುವಂತ, ತನಗೆ ಕಂಡು ಬಂದಂತ ಸನ್ನಡತೆ ಏನ್ರಿ, ಒಳ್ಳೆಯ ವರ್ತನೆ, ಒಳ್ಳೆಯ ಕ್ಯಾರೆಕ್ಟರ್ ಅನ್ನ ನೋಡಿ ಮೆಚ್ಚಿಕೊಳ್ಳುವುದು ಮಾತ್ರವಲ್ಲದೆ ಆಕೆ ಜೊತೆಯಲ್ಲೇ ಇರಬೇಕು, ಹತ್ತಿರವಾಗಿರಬೇಕು ಎನ್ನುವಂತ ಆಶೆಯನ್ನ, ಬಯಕೆಯನ್ನ ವ್ಯಕ್ತಪಡಿಸುವ ವಚನಗಳು 7, 8ರಲ್ಲಿ ನಾವು ನೋಡುತ್ತೇವೆ. ಏನದು? 7, 8. ಆದ್ರೆ ನಾನು 7, 8 ಓದೋಣ. ಎನ್ನೊಂದಿಗೆ ಲೆಬಾನೋನಿನಿಂದ ಬಾ, ವಧುವೆ ಲೆಬಾನೋನ್ನಿಂದ ನನ್ನೊಂದಿಗೆ ಬಾ. ಅಮಾನದ ತುದಿ, ಸೆನೀರ್ ಮತ್ತು ಹೆರ್ಮೋನ್ ಶಿಖರಗಳು, ಸಿಂಹಗಳ ಗವಿಗಳು, ಚಿರತೆಗಳ ಗುಡ್ಡಗಳು, ಇವುಗಳಿಂದ ಹೊರಟು ಬಾ. ನನ್ನೊಂದಿಗೆ ಹೊರಟು ಬಾ. ಎನ್ನೊಂದಿಗೆ ಕಮ್ ವಿತ್ ಮೀ, ಪಾಸಿಂಗ್ ಆಲ್ ಥ್ರೂ ದಿಸ್ ಡಿಫಿಕಲ್ಟ್ ಪ್ಲೇಸಸ್, ದ ಫಿಯರ್ಫುಲ್ ಪ್ಲೇಸಸ್. ನಿನಗೆ ಭಯ ಹುಟ್ಟಿಸುವಂತಹ ಸ್ಥಳಗಳಲ್ಲಿ ನಡೆದು ಬರಬೇಕಾಗಿದೆ. ನಿನಗೆ ಭೀತಿಯನ್ನು, ಕಳವಳವನ್ನು ಉಂಟು ಮಾಡುವಂತ ಸನ್ನಿವೇಶಗಳು ಎದುರಾಗ್ತವೆ. ಆದ್ರೆ ಒಂದು ನೆನಪಿಟ್ಕೋ ನನ್ನ ವಧುವೆ, ನೀನು ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು ನಿನ್ನೊಂದಿಗೆ ಇರುತ್ತೇನೆ. ನಿನ್ನೊಂದಿಗೆ ನಾನಿರುವುದರಿಂದ ನೀನು ಭಯವಿಲ್ಲದೆ ನಿಶ್ಚಿಂತೆಯಾಗಿ ನನ್ನ ಜೊತೆಯಲ್ಲಿ ಬರಬಹುದು. ಯು ಕ್ಯಾನ್ ಟ್ರಸ್ಟ್ ಮೀ ವಿದೌಟ್ ಎನಿ ಫಿಯರ್. ಯು ಕ್ಯಾನ್ ವಾಕ್ ಥ್ರೂ ದಿಸ್ ಡಿಫಿಕಲ್ಟ್ ಅಂಡ್ ಫಿಯರ್ಫುಲ್ ಡೇಂಜರಸ್ ವೇ ಬಿಕಾಸ್ ಸಿನ್ಸ್ ಐ ಆಮ್ ವಿತ್ ಯು ಅಂತ ಹೇಳ್ತಾರೆ. ಎಂತ ಒಂದು ಭರವಸೆಯನ್ನು ಕೊಡ್ತಾನೆ. ಹಿಂದಿಯಲ್ಲಿ ಹೇಳ್ತಾರಲ್ಲ, ಮೇ ಭರೋಸಾ ದೇ ರಹಾ ಹೂಂ, ಭರವಸೆಯನ್ನು ಕೊಡ್ತಾನೆ. ಈ ಗಿವ್ಸ್ ಹರ್
ಹಿಸ್ ಟ್ರಸ್ಟ್, ಭರವಸೆಯನ್ನು ಕೊಡ್ತಾನೆ, ಬರಬಹುದು ಅಂತ ಹೇಳಿ. ಹಾಗೆ ಕೊಡುವುದಕ್ಕೆ ಕಾರಣ ಏನು ಗೊತ್ತಾ? 7ನೇ ವಚನದಲ್ಲಿ ನಾವು ನೋಡ್ತೀವಿ, ಏನು ಹೇಳ್ತಾನೆ? ನನ್ನ ಪ್ರಿಯಳೆ, ನೀನು ಸರ್ವಾಂಗ ಸುಂದರಿ. ಓಹೋ, ಯಾರಿದ್ದಾರೆ ಈ ದಿವಸಗಳಲ್ಲಿ? ಒಂದು ವೇಳೆ ಅವ್ರು ಇದ್ರೆ ವಿಶ್ವ ಸುಂದರಿಗರೇ ಹಾಕ್ಬಿಡ್ತಾರೆ. ವಿಶ್ವ ಸುಂದರಿಯರು, ಪ್ರಪಂಚ ಸುಂದರಿಯರು ಮತ್ತು ಇಂಡಿಯಾ ಸುಂದರಿಯರು ಆಗ್ಬಿಡ್ತಾರೆ ಅಲ್ಲ. ಇಂಡಿಯನ್ ಬ್ಯೂಟಿ, ವರ್ಲ್ಡ್ ಬ್ಯೂಟಿ ಮತ್ತೆ ಯೂನಿವರ್ಸಲ್ ಹೇಳ್ತಾರಲ್ಲ. ಆದ್ರೆ ಇನ್ನೊಂದು ವಿಷಯ, ಅವರಲ್ಲಿ ಬರೀ ಶರೀರದ ಅವಯವಗಳು ಮಾತ್ರ ಸರಿಯಾದ ರೀತಿಯಲ್ಲಿ ಅಳತೆ ಮಾಡಿದಂತೆ ಇದ್ದರೆ ಮಾತ್ರ ಗೆಲ್ಲುವುದಿಲ್ಲ. ಅವರಿಗಿರುವಂತ ಅಂಡರ್ಸ್ಟ್ಯಾಂಡಿಂಗ್, ಪ್ರಪಂಚದ ಬಗ್ಗೆ, ಸಮಾಜದ ಬಗ್ಗೆ ಅವರಿಗಿರುವಂತ ಕಾಳಜಿ ಮತ್ತು ಅವರು ಪ್ರಪಂಚವನ್ನು ತಿಳಿದುಕೊಂಡಂತ ವಿಧಾನ, ಮುಂದಿನ ದಿನಗಳಲ್ಲಿ ಅವರಿಗಿರುವಂತ ಉದ್ದೇಶಗಳು, ತಮ್ಮ ಜೀವನದಲ್ಲಿ ಅವರು ಏನು ಸಾಧಿಸಬೇಕೆಂದಿದ್ದಾರೆ, ಯಾವ ರೀತಿಯಲ್ಲಿ ತಾವಿರುವ ಸಮಾಜಕ್ಕೆ ಸೇವೆ ಮಾಡಲು ಇಷ್ಟಪಡುತ್ತಾರೆ ಎಂಬುದನ್ನೆಲ್ಲ ಸೇರಿಸಿ ಅವರು ಬಹುಮಾನ ಹೊಂದ್ತಾರೆ. ಅದಿರ್ಲಿ, ಅದು ನಮಗೆ ಬೇಕಾಗಿಲ್ಲ. ಇಲ್ಲಿ ಈ ಪ್ರಿಯತಮ್ಮನು ಪ್ರಿಯಳ ಬಗ್ಗೆ ಹೊಗಳುವಂತ, ಮೆಚ್ಚುತ್ತಿರುವಂತ, ವರ್ಣಿಸುತ್ತಿರುವಂತ ಅಂದ ಸರ್ವಾಂಗ ಸುಂದರಿ ಅಂತಂದ್ರೆ, ನಾ ಹೇಳಿದ್ನಲ್ಲ, 7 ಅವಯವಗಳನ್ನ ಆತನು ಮೊದಲನೇದಾಗಿ ಪ್ರಸ್ತಾವಿಸ್ತಾನೆ ಅಲ್ವೇ? ಕಣ್ಣುಗಳು, ಕೂದಲು, ಬಾಯಿ, ಹಲ್ಲು, ಕೆನ್ನೆ, ಕಂಠ, ಸ್ತನಗಳು ಮೊದಲಾದವು. ನಾನು ಮೊದಲೇ ಹೇಳಿದೆ, ಅವರ ಪಾಲಸ್ತೀನ್ನಲ್ಲಿರುವಂತಹ ಯಹೂದ್ಯರ ಆಚಾರದಂತೆ, ಸಂಪ್ರದಾಯದಂತೆ, ಅವರ ನಂಬಿಕೆಗಳಿಗೆ ಅನುಸಾರವಾಗಿ 7 ಎನ್ನುವ ಸಂಖ್ಯೆ ಒಂದು ಪರಿಪೂರ್ಣತೆಯ ಸಂಕೇತ ಅಷ್ಟೇ. ಹಾಗಾಗಿ ಈಗ ಅದೇ ಮಾತುಗಳನ್ನ 7ನೇ ವಚನಕ್ಕೆ ನಾವು ಕನೆಕ್ಟ್ ಮಾಡುವುದಾದ್ರೆ, ವರ್ತಿಸುವುದಾದ್ರೆ, ನನ್ನ ಪ್ರಿಯಳೆ ನೀನು ಸರ್ವಾಂಗ ಸುಂದರಿ, ನಿನ್ನಲ್ಲಿ ಯಾವ ದೋಷವೂ ಇಲ್ಲ ಎಂಬುದಾಗಿ ಹೇಳ್ತಾನೆ. ಯು ಆರ್ ಆಲ್ ಟುಗೆದರ್ ಬ್ಯೂಟಿಫುಲ್ ಮೈ ಲವ್, ದೇರ್ ಇಸ್ ನೋ ಫ್ಲಾ ಇನ್ ಯು ಅಂತ ಹೇಳಿ. ಯು ಆರ್ ಆಲ್ ಟುಗೆದರ್ ಬ್ಯೂಟಿಫುಲ್ ಮೈ ಲವ್. ತಾನು ಏನೇನನ್ನ ಬಯಸುತ್ತಾನೋ, ಒಬ್ಬ ಹುಡುಗಿಯಿಂದ ಒಬ್ಬ ಹುಡುಗನು ಯಥಾರ್ಥವಾಗಿ ಬಯಸುವ ಎಲ್ಲ ಸುಲಕ್ಷಣಗಳೆಲ್ಲವೂ, ಸನ್ನಡತೆ ಎಲ್ಲವೂ ಇವಳಲ್ಲಿ ತುಂಬಿ ತುಳುಕ್ತಾ ಇದೆ ಎಂಬುದನ್ನ ಆತನು ಹೇಳ್ತಾನೆ. ಅವನು ಅಬ್ಸರ್ವ್ ಮಾಡಿದ್ದಾನೆ ಇವಳನ್ನ. ಆ ಅಬ್ಸರ್ವೇಷನ್ ಅನ್ನ ತನ್ನ ಡಿಸ್ಕ್ರಿಪ್ಷನ್ ಮೂಲಕವಾಗಿ ತಿಳಿಸುತ್ತಾನೆ. ಈ ಅಬ್ಸರ್ವ್ಡ್ ಹಿಸ್ ಲವ್, he observed her, and after observing her thoroughly, then he gives description about her completeness, about her beauty, about her character. ಅರ್ಥ ಆಗ್ತಿದ್ಯಾ? ಯೇಸು ಸ್ವಾಮಿ ನಮ್ಮ ಪ್ರಿಯತಮನು ನಮ್ಮನ್ನ ದೃಷ್ಟಿಸಿ ನೋಡುತ್ತಾ ಇದ್ದಾನೆ. he always looks at us. he is observing. He is observing what we say, what we do, how we live, what is our intention, what is our attitude, what is our purpose in our life, what we want to do for Him, how we want to please Him. All these things, our beloved Jesus Christ is observing. ಆತನು ಅದನ್ನ ಗಮನಿಸ್ತಾ ನೋಡುತ್ತಾ ಇದ್ದ. ಏನು ಅದನ್ನು ನಾವು ಎತ್ತಿಗೂ ಮರೆಯಕೂಡದು ಪ್ರಿಯ. ಆತನು ನೋಡಿದಾಗ ಒಂದು ಇನ್ವಿಜಿಲೇಟರ್ ಇರ್ತಾರಲ್ಲ, ಪರೀಕ್ಷೆ ಬರೆಯುವಾಗ ಪರೀಕ್ಷಾ ಹಾಲ್ನಲ್ಲಿ, ಎಕ್ಸಾಮ್ ಹಾಲ್ನಲ್ಲಿ ದೇರ್ ವಿಲ್ ಬಿ ಇನ್ವಿಜಿಲೇಟರ್. ಪರೀಕ್ಷಕರು ಬರ್ತಾರೆ, ನಿರೀಕ್ಷಕರು ಬಂದು ಚೆಕ್ ಮಾಡ್ತಿರ್ತಾರೆ, ಎಲ್ಲರನ್ನ ಅಬ್ಸರ್ವ್ ಮಾಡ್ತಿರ್ತಾರೆ. ಯಾರು ಕಾಪಿ ಮಾಡ್ತಾರೆ, ಯಾರು ಯಥಾರ್ಥವಾಗಿ ಬರೀತಿದ್ದಾರೆ, ಇದೆಲ್ಲ ಮಾಡಿ ತಪ್ಪು ಮಾಡಿದ್ರೆ ಅವರನ್ನ ಕ್ಲಾಸ್ ರೂಮ್ನಿಂದ ಅಥವಾ ಎಕ್ಸಾಮ್ ಹಾಲ್ನಿಂದ ಡಿಬಾರ್ ಮಾಡ್ತಾರೆ. ನಮಗ್ ಗೊತ್ತಿದೆ ಅಲ್ವೇ? ಇಲ್ಲಿ ಇನ್ವಿಜಿಲೇಟರ್ ಹಾಗೆ ಅಲ್ಲ, ಆತನ ಪ್ರೀತಿಯಿಂದ ನಮ್ಮ ಕಡೆ ನೋಡ್ತಾನೆ. ನಮ್ಮಲ್ಲಿ ಕಂಡು ಬರುವಂತ ಆತ್ಮಿಕವಾದ ಅಂದ ರೂಪ ಮಾತ್ರವಲ್ಲ, ನಮ್ಮಲ್ಲಿ ಕಂಡು ಬರುವಂತ ಆತ್ಮಿಕವಾದಂತ ಕ್ಯಾರೆಕ್ಟರ್, ನಮ್ಮ ಸ್ವಭಾವ, ನಮ್ಮ ನಡತೆ, ನಮ್ಮ ವರ್ತನೆ, ಇದನ್ನ ನಡವಳಿಕೆನ ಕೆಲವು ಸಾರಿ ಹೆಣ್ಮಕ್ಳ ಬಗ್ಗೆ ಹೇಳ್ತಿರ್ತಾರೆ, ಅವಳು ಬೇಡಪ್ಪ, ಅವಳು ಮದುವೆ ಆಗೋದು ಬೇಡ, ಹುಡುಗಿ ಯಾಕ ಹುಡುಗಿ ನಾವು ಮದುವೆ ಮಾಡೋಕೆ ಕುಂತೀವಿ, ಅವ್ರದ್ದು ತುಂಬಾ ವರದಕ್ಷಿಣೆ ಕೊಡ್ತಾರಂತೆ. ಇಲ್ಲ 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 ಅದಲ್ಲ, ಅವಳು ನಡತೆ ಸರಿ. ಇನ್ನೂ ತೀವ್ರವಾದಂತ ಹೇಳಿಕೆ ಕೊಡ್ತಾರೆ ಕೆಲವು ಸಾರಿ, ಅವಳು ನಡತೆಗೆಟ್ಟವಳು. ನೋಡಿದ್ರ,
ಎಲ್ಲೋ ಒಂದ್ ಕಡೆ ತಪ್ಪು ಮಾಡಿರ್ಬೋದು ಅವಳಿಗೆ, ಮುಗಿತಾರೆ ನಡ್ತಾನೆ. ಆದ್ರೆ ಇವಳು ಆಗಲ್ಲ. ಈ ಸುಲಂಬಿತಿಯು ತನ್ನ ಪ್ರಿಯನಿಗೋಸ್ಕರ ಅಂಬಲಿಸಿದಂತ ಇವಳು ಆ ತರದವಳು ಅಲ್ಲ. ತನ್ನ ಪಾತಿವ್ರತ್ಯವನ್ನ ತುಂಬಾ ಜಾಗರೂಕತೆಯಿಂದ ಕಾಪಾಡಿಕೊಂಡಿದ್ದಾಳೆ. ನಂತರ ಅಂಶಗಳಲ್ಲಿ ಅದು ಬರುತ್ತೆ ತುಂಬಾ. ಅದರಿಂದ ಅವನೇನ್ ಹೇಳ್ತಾನೆ, ನಿನ್ನಲ್ಲಿ ಯಾವ ದೋಷವೂ ಇಲ್ಲ ಎಂಬುದಾಗಿ. ಏನ್ರಿ, ಯಾವ ದೋಷವೂ ಇಲ್ಲ. ನಮಗೆ ಗೊತ್ತಿದೆ 96ನೇ ಕೀರ್ತನೆ 9ನೇ ವಚನದಲ್ಲಿ ದೇವರನ್ನ, ಬೈಬಲ್ ಸತ್ಯವೇದದಲ್ಲಿ ನಮಗೆ ಪ್ರತ್ಯಕ್ಷವಾಗಿರುವಂತ, ನಮಗೆ ಸಿಕ್ಕಿರುವಂತ ದೇವರು, ತನ್ನನ್ನು ಪ್ರಕಟಪಡಿಸಿಕೊಂಡಿರುವಂತ ದೇವರನ್ನ ಯಾವ ರೀತಿಯಲ್ಲಿ ಆರಾಧಿಸಬೇಕು ಎಂಬುದನ್ನ ಆ ದೇವ ಜನರು ಆಗಿನ ದಿನಗಳಲ್ಲಿ ಹೇಳ್ತಾರೆ. 9ನೇ ವಚನದಲ್ಲಿ, ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿ ಎಲ್ಲಾ ಭೂನಿವಾಸಿಗಳೇ ಆತನ ಮುಂದೆ ನಡುಗಿರಿ ಎಂಬುದಾಗಿ. ನೋಡಿದ್ರ, ದೇವರಿಗೆ ನಾವು ಯಾಕೆ ಭಯಪಡಬೇಕು ಅಂತಂದ್ರೆ, ಆತ ನಮ್ಮನ್ನೇನು ಶಿಕ್ಷಿಸ್ತಾನೆ, ನರಕದಲ್ಲಿ ಹಾಕ್ತಾನೆ, ತಪ್ಪು ಮಾಡಿದ್ರೆ ದಂಡಿಸ್ತಾನೆ ಎಂಬುದಕ್ಕಾಗಿ ಅಲ್ಲ. ಸತ್ಯವೇದ ಆ ರೀತಿಯಲ್ಲಿ ಕಲಿಸ್ತಾ ಇದೆ. ಆತನಿಗೆ ಯಾಕೆ ಭಯಪಡ್ಬೇಕಂದ್ರೆ ಆತನು ಪವಿತ್ರ, ಅಗಮ್ಯವಾದ ಬೆಳಕಿನಲ್ಲಿ ತಾನೊಬ್ಬನೇ ವಾಸ ಮಾಡುತ್ತಿರುವಂತ ಅಪರೂಪವಾದಂತ ಅದ್ಭುತವಾದ ಪವಿತ್ರನು, ಪರಿಶುದ್ಧನು. ಅದಕ್ಕಾಗಿ ಆತನನ್ನು ಆರಾಧಿಸುವವರು, ಆತನನ್ನು ಹಿಂಬಾಲಿಸುವವರು, ಆತನ ನಂಬುವವರು, ಆತನ ಜೊತೆಯಲ್ಲಿ ನಿತ್ಯವೂ ತಮ್ಮ ಬದುಕನ್ನು ಕಳೆಯಬೇಕೆಂದು ಹಂಬಲಿಸುವವರು, ಅಂದರೆ ರಕ್ಷಣೆ ಹೊಂದಿರುವಂತ ದೇವರ ಮಕ್ಕಳಿಗೆ ಈ ಅಭಿಪ್ರಾಯ, ಈ ಆಶೆ ಇರಬೇಕು. ಪರಿಶುದ್ಧೋತ್ತಮ ಭೂಷಣದೊಡನೆ ಆತನಿಗೆ, ಯೆಹೋವನಿಗೆ ನಮಸ್ಕರಿಸಿ, ಅಂದ್ರೆ ಆರಾಧಿಸಿ. ವರ್ಷಿಪ್ ದ ಲಾರ್ಡ್ ಇನ್ ದ ಬ್ಯೂಟಿ ಆಫ್ ಹೋಲಿನೆಸ್ ಅಂತೇಳಿ ಬರ್ತೀನಿ, ನಮಗ್ ಗೊತ್ತಿದೆ ಅದೆಲ್ಲ. ಆದ್ರಿಂದ ಇಲ್ಲಿ ಆತನು ಏನನ್ನ ನೋಡಿ ಹಾಗೆ ಹೇಳ್ತಾನೆ, ನಿನ್ನಲ್ಲಿ ಯಾವ ದೋಷವೂ ಇಲ್ಲ ಅಂತ ಹೇಳ್ತಾನಲ್ಲ. ಏನ್ ಈಗ ನಾವಿದ್ದೀವಿ, ನಾವು ವಿಶ್ವಾಸ, ನಾವು ತಪ್ಪು ಮಾಡಲ್ವೇ? ಸಣ್ಣ ಪುಟ್ಟ ತಪ್ಪುಗಳು ನಮ್ಮ ನೋಟದಿಂದ, ನಮ್ಮ ಆಲೋಚನೆ, ನಮ್ಮ ವಿಚಾರಗಳಲ್ಲಿ, ನಮ್ಮ ವರ್ತನೆಯಲ್ಲಿ ತಿಳಿಯೋದೋ ಕಾಲು ಜಾರಿದ ಹಾಗೆ ಅಕಸ್ಮಾತ್, ಇಂಟೆನ್ಷನಲ್ ಅಲ್ಲ, ಅನ್ಇಂಟೆನ್ಷನಲ್ ವಿ ಮೇಕ್ ಸಮ್ ಮಿಸ್ಟೇಕ್ಸ್ ಅಲ್ವೇ? ಅಷ್ಟು ಮಾತ್ರಕ್ಕೆ ಆತನ ನಮ್ಮಲ್ಲಿ ಯಾವ ದೋಷವೂ ಇಲ್ಲ ಎಂಬುದಾಗಿ ಹೇಳ್ತಾನ? ಇಲ್ಲ, ಆ ರೀತಿ ಅಲ್ಲ. ಆ ದೃಷ್ಟಿಯಲ್ಲಿ ಹೇಳ್ತಾ ಇದ್ದ ನಮ್ಮಲ್ಲಿ ಕ್ರಿಸ್ತನು ಎದುರು ನೋಡುವಂತ ಆ ನೀತಿ ಮತ್ತು ಯಥಾರ್ಥತೆ, ಒಂದು ಆತ್ಮಿಕವಾದ ಪವಿತ್ರತೆ, ಪತಿವ್ರತೆ ಅಲ್ವೇ? ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಹೇಳ್ತಾನಲ್ಲ, ನಿಮ್ಮ ಪಾತಿವ್ರತೆ ಎಲ್ಲಿ ಕೆಟ್ಟೋಗುತ್ತೋ ಅಂತ ಹೇಳಿ ನಾನು ಭಯಪಡ್ತಾ ಇದ್ದೇನೆ. when I am going to present you before Christ as a virgin without any spot, ಕಳಂಕವಿಲ್ಲದ ಒಂದು ಕನ್ನಿಕೆಯಂತೆ ಆತನ ಮುಂದೆ ನಾನು ನಿಮ್ಮನ್ನ ನಿಲ್ಲಿಸ್ಬೇಕು ಅಂತ ಹೇಳಿ ಇದ್ದೇನೆ. ಅದಕ್ಕಾಗಿ ನೀವು ಮೋಸ ಹೋಗಿ ಎಲ್ಲಿ ತಪ್ಪು ಮಾಡ್ಬಿಡ್ತೀರೋ, ಎಲ್ಲಿ ನೀವು ಕಳಂಕವನ್ನು ಹಚ್ಕೊಳ್ತೀರೋ ಅಂತ ಭಯಪಡ್ತೀವಿ. ಸೊ ಅವೆಲ್ಲ ನಾವು ನೆನಪು ಮಾಡ್ಕೋಬಹುದು ಈ ಸಂದರ್ಭದಲ್ಲಿ. ಈಗ ಪ್ರಿಯತಮನು ಪ್ರಿಯಳ ಬಗ್ಗೆ ಹೇಳ್ತಾನೆ, ನಿನ್ನಲ್ಲಿ ಯಾವ ದೋಷವೂ ಇಲ್ಲ ಎಂಬುದು. ಅಂದ್ರೆ ಅರ್ಥ ಏನು? ಯಾವ ಹೃದಯದಲ್ಲಿ ಯಾವ ವಿಶ್ವಾಸಿ, ಯಾವ ಸಹೋದರಿ, ಯಾವ ಸಭೆ ದೇವರ ಮುಂದೆ ದೇವರಿಗೋಸ್ಕರ ಯಥಾರ್ಥವಾದ ಭಕ್ತಿಯನ್ನ ಇಟ್ಟು ದೇವರ ಮುಂದೆ ಭಯದಿಂದ ಬದುಕಬೇಕೆಂದು ಪ್ರಯತ್ನ ಮಾಡುತ್ತಾರೋ, ಆಸೆ ಪಡುತ್ತಾರೋ, ಅದಕ್ಕೋಸ್ಕರವಾಗಿ ತಮ್ಮನ್ನ ಅಪವಿತ್ರತೆಗೆ ಗುರಿ ಮಾಡಿಕೊಳ್ಳದೆ ತಮ್ಮ ಅಂತರಂಗದ ಪವಿತ್ರತೆಯನ್ನ ಉಳಿಸಿಕೊಳ್ಳಬೇಕು, ಕಾಪಾಡಿಕೊಳ್ಳಬೇಕೆನ್ನುವಂತ ಆಶೆ ಮತ್ತು ಬಯಕೆ ಯಾರಿಗಿರುತ್ತೋ ಅವರನ್ನು ನೋಡಿ ಕರ್ತನು ಸಂತೋಷ ಪಡುವುದು ಮಾತ್ರವಲ್ಲ, ಆತನು ಹೇಳ್ತಾನೆ, ನಿನ್ನಲ್ಲಿ ಯಾವ ದೋಷವೂ ಇಲ್ಲ. ದೇವರಿಗೆ ಸ್ತೋತ್ರವಾಗಲಿ. ನಮಗೆ ಶರೀರ ಈ ಮಣ್ಣಿನಿಂದ ಮಾಡಲ್ಪಟ್ಟಿದ್ದು, ಹಾಗಾಗಿ ಈ ಶರೀರ ಪರಿಪೂರ್ಣವಾಗಿ ಪಾಪರಹಿತವಾಗಿ ಈಗಾಗಲೇ ಆಗುವುದಿಲ್ಲ. ಆದ್ರೆ ನಾವು ಪಾಪವನ್ನು ಅಸಹಿಸಿಕೊಂಡು, ಪಾಪಕ್ಕೆ ದೂರವಾಗಿದ್ದುಕೊಂಡು, ಪಾಪದ ಮೇಲೆ ನಿರಂತರವಾಗಿ ಜಯವನ್ನು ಹೊಂದುತ್ತಾ ಆತ್ಮನ ಸಹಾಯದಿಂದ, ರೋಮ ಪತ್ರಿಕೆಯಲ್ಲಿ, ಗಲಾತ್ಯ ಪತ್ರಿಕೆಯಲ್ಲಿ ಇರುವ ಹಾಗೆ ನಾವು ಹೊಂದುತ್ತಾ ನಾವು ಹೋಗುವಾಗ ಜಯ ಜೀವಿತದ ಆ ಮಾರ್ಗದಲ್ಲಿ ನಾವು ಹೋಗುವಾಗ ನಮ್ಮಲ್ಲಿ ಕಂಡು ಬರುವಂತ ಆಂತರಂಗಿಕವಾದ
ಆತ್ಮಿಕವಾದ ಸೌಂದರ್ಯವನ್ನ ನೋಡಿ ಕರ್ತನು ಸಹ ನಮ್ಮನ್ನ ಇವರಲ್ಲಿ ಯಾವ ದೋಷವೂ ಇಲ್ಲ, ನನ್ನ ಸಭೆಯಲ್ಲಿ, ನನ್ನ ಮಗಳಲ್ಲಿ, ನನ್ನ ಮಗನಲ್ಲಿ ಯಾವ ದೋಷವೂ ಇಲ್ಲ, ನನ್ನ ಪ್ರಿಯಳೇ ನೀನು ಸರ್ವಾಂಗ ಸುಂದರಿ ಎಂದು ಹೇಳುವ ಹಾಗೆ ನಾವು ಇರಬೇಕು. ಈ ಪ್ರೀತಿಯ ಬಗ್ಗೆ ಈಗ ಗಂಡ ಹೆಂಡತಿಯರ ನಡುವಿನ ಸಹ ಪ್ರೀತಿ ಇರುತ್ತೆ. ಕೆಲವು ಗಂಡಂದ್ರು ಸುಮ್ಮನೆ ಈಗ ಎಂಥದ್ದು ಇತ್ತು, ಪಾಶ್ಚಾತ್ಯ ಸಂಸ್ಕೃತಿ ಬಂದ್ಬಿಟ್ಟು ಕೆಲವು ವರ್ಷಗಳಿಂದ. ಹಿಂದೆ ನಮ್ಮ ಭಾರತ ದೇಶದಲ್ಲಿ ಯಾರು ಹಾಗೆ ಹೇಳ್ತಿರ್ಲಿಲ್ಲ. ಅದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಹೆಂಡತಿಗೆ ಯಾವತ್ತೂ ಐ ಲವ್ ಯು ಅಂತ ಹೇಳಲ್ಲ, ನಮ್ಮ ಕಲ್ಚರ್ನಲ್ಲಿ ಅದಿಲ್ಲ. ಆದ್ರೆ ಪಾಶ್ಚಾತ್ಯ ದೇಶದಲ್ಲಿ, ಪಾಶ್ಚಾತ್ಯರ ಕಲ್ಚರ್ನಲ್ಲಿ ಮಾತಿಗೆ ಕೂತ್ರು ಥ್ಯಾಂಕ್ಸು, ಎದ್ರು ಥ್ಯಾಂಕ್ಸು, ಮತ್ತೆ ಐ ಲವ್ ಯು ಅಂತ ಹೇಳೋದು ದಿನ ಬೆಳಗಾದ್ರೆ ರಾತ್ರಿ ಮಲಗೋ ತನಕ 10 ಬಾರಿ ಹೇಳ್ತಾರೆ ಥ್ಯಾಂಕ್ಸು ಮತ್ತೆ ಐ ಲವ್ ಯು. ಓಕೆ, ಅದ್ರಲ್ಲಿ ತಪ್ಪೇನಿಲ್ಲ, ನಮ್ಮ ದೇಶದಲ್ಲಿ ಆ ಅಭ್ಯಾಸ ಇಲ್ಲ. ಆದ್ರೆ ಇಲ್ಲಿ ಒಂದು ಮಾತು, ನಿಜವಾಗ್ಲೂ ಐ ಲವ್ ಯು ಅಂತ ಹೇಳುವಾಗ ಆ ಗಂಡನಿಗಾಗ್ಲಿ ಹೆಂಡತಿಗಾಗ್ಲಿ ನಿಜವಾಗ್ಲೂ ಅದು ಅಂತರಂಗದಿಂದ ಬರುವಂತ ಮಾತೇನ, ಅಥವಾ ಅವುಗಳು ಏನೋ ಮಾಡಿದ್ದಾಳೆ, ಮೆಚ್ಚಿದ್ದಾಳೆ, ಇವನೇನೋ ಮಾಡಿದ್ದಾನೆ, ಏನೋ ತನಗೆ ಬೇಕು, ಅದನ್ನ ಪಡೆಯೋದಕ್ಕಾಗಿ ಒಂದು ಕೃತಕವಾಗಿ ಹೇಳುವಂತ ಮಾತ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು, ಸ್ವಲ್ಪ ಆಲೋಚನೆ ಮಾಡ್ಕೊಳ್ಬೇಕು. ನಿಜವಾಗ್ಲೂ ಒಬ್ಬ ವ್ಯಕ್ತಿ ಹೆಂಡತಿಯನ್ನಾಗ್ಲಿ, ಗಂಡನನ್ನ ಹೆಂಡತಿ, ಹೆಂಡತಿಯನ್ನ ಗಂಡನು, ಅಥವಾ ಪ್ರೀತಿಸುವಂತವರು ಅವರಿಬ್ಬರ ನಡುವೆ ಇರುವಂತ ಪ್ರೀತಿಯ ಬಗ್ಗೆ ಹೇಳ್ಕೊಳ್ಳುವಾಗ ಆ ಪ್ರೀತಿ ಎಂತದಿರ್ಬೇಕು, ಈತನು ನಿನ್ನಲ್ಲಿ ಯಾವ ದೋಷವೂ ಇಲ್ಲ ಅಂತ ಹೇಳೋದಕ್ಕೆ ಕಾರಣವೇನು? ಈಗ ನಮ್ಮಲ್ಲಿ ದೋಷ ಇಲ್ವೇ? ಸಣ್ಣ ಪುಟ್ಟ ದೋಷಗಳಿದೆ. ಆದ್ರೂ ನಮ್ಮನ್ನು ನೋಡಿ, ಆತನ ನಮ್ಮ ನಡತೆಯನ್ನು ನೋಡಿ, ನಮಗೆ ಆತನ ಬಗ್ಗೆ ಇರುವಂತಹ ಹಂಬಲವನ್ನು ನೋಡಿ, ನೀನು ಸರ್ವಾಂಗ ಸುಂದರಿ, ನಿನ್ನಲ್ಲಿ ಯಾವ ದೋಷವೂ ಇಲ್ಲ ಅಂತ ಹೇಳ್ತಾನೆ. ಯಾಕೆ? ಏನ್ ಕಾರಣ? ಅದು ನಮ್ಮಲ್ಲಿರುವಂತ ವಿಶೇಷತೆ ಅಲ್ಲ. ಹಾಗೆ ಕ್ರಿಸ್ತನು ನಮ್ಮನ್ನು ಕುರಿತು ಹೇಳುವುದಕ್ಕೆ ಕಾರಣವೇನೆಂದ್ರೆ ಆತನ ನಿಜವಾದ ನಿತ್ಯವಾದ ಪ್ರೀತಿ. ಅಷ್ಟು ಮಾತ್ರವಲ್ಲದೆ ಯಾವುದೇ ವಿಧವಾದ ಬೇಡಿಕೆಯಿಲ್ಲದೆ ಅನ್ಕಂಡೀಷನಲ್ ಲವ್ ನಮ್ಮ ಬಗ್ಗೆ ಆತನ ಇಟ್ಟಿದ್ದ. ಯಾವ ಕಂಡೀಷನ್ ಇಟ್ಟಿಲ್ಲ, ನಿಯಮಗಳಿಂದ ಷರತ್ತುಗಳಿಂದ ಆತ ನಮ್ಮನ್ನು ಪ್ರೀತಿಸ್ತಾ ಇದ್ದ. He has loved us, he still loves us unconditional. That makes him to tell to us that you are flawless ಅಂತ ಹೇಳೋದಕ್ಕೆ ಅದಕ್ಕೆ. ಹಾಗಾಗಿ ಇವಳ ಬಗ್ಗೆ ನಿನ್ನಲ್ಲಿ ಯಾವ ದೋಷವೂ ಇಲ್ಲ ಅಂತ ಹೇಳುವುದಕ್ಕೂ ಸಹ ಅದೇ ಕಾರಣ. ಒಂದೆರಡು ವಿಷಯಗಳನ್ನು ನಾವು ಧ್ಯಾನ ಮಾಡೋಣ ಇದರ ಅಡಿಯಲ್ಲಿ. ದೇರ್ ಆರ್ ಸೆವರಲ್ ಆಸ್ಪೆಕ್ಟ್ ಫಾರ್ ದ ಮೀನಿಂಗ್ ಆಫ್ ವರ್ಸ್ 7. 7ನೇ ವಚನಕ್ಕೆ ಇರುವಂತ ಅರ್ಥವನ್ನ ನಾವು ಗ್ರಹಿಸುವುದಕ್ಕೆ ಕೆಲವು ಉದಾಹರಣೆಗಳನ್ನು ನಾನು ಕೊಡುತ್ತೇನೆ. ಈ ಪ್ರೀತಿಯ ಸ್ವಭಾವ ಏನು? ವಾಟ್ ಈಸ್ ದ ನೇಚರ್ ಆಫ್ ಲವ್? ಪ್ರೀತಿಯ ಲಕ್ಷಣ ಏನಂದ್ರೆ ಅದೇ ಅನ್ಕಂಡೀಷನಲ್ ಆಗಿ ಪ್ರೀತಿಸುವಂತ ಲಕ್ಷಣ. ತಾನು ಪ್ರೀತಿಸುವ ವ್ಯಕ್ತಿಯಲ್ಲಿ ಲೋಪ ಕಂಡು ಬಂದರೂ ಸಹ ಲೋಪ ಇಲ್ಲದಂತೆ ನೋಡುವ ನೋಟ ಆ ಪ್ರೀತಿಯಲ್ಲಿ ಇರ್ತದೆ. ಇದು ನಮ್ಮ ಮಧ್ಯದಲ್ಲಿ ಕಂಡುಬರುವಂತ ಶಾರೀರಿಕವಾದ ಪ್ರೀತಿ ಅಲ್ಲ, ಪರಸ್ಪರ ಆಕರ್ಷಣೆ ಆಗಿ ಹೆಣ್ಮಕ್ಳಿಗೆ ಈಗಿನ ಯವನಸ್ಥರ ನಡುವೆ ಐ ವಾಂಟ್ ಟು ಲವ್ ಯು, ಐ ಲವ್ ಯು, ಐ ವಾಂಟ್ ಟು ಲಿವ್ ವಿತ್ ಯು, ಐ ವಾಂಟ್ ಟು ಹ್ಯಾವ್ ಸೆಕ್ಸ್ ವಿತ್ ಯು, ಇವೆಲ್ಲ ಬರ್ತಿದಾವೆ ಈಗಿನ ಪೀಳಿಗೆಯಲ್ಲಿ. ಅದಲ್ಲ, ಅದು ಶಾರೀರಿಕವಾದ ಇನ್ಫ್ಯಾಕ್ಚುಯೇಷನ್ ಅಂತಾರೆ. ಪರಸ್ಪರ ಆಕರ್ಷಣೆಯಲ್ಲಿ ಹುಟ್ಟುವಂತ ತಾತ್ಕಾಲಿಕವಾದ ಪ್ರೀತಿ. ನಾನು ಹೇಳ್ತಿರೋದು, ನಾವು ಮಾತಾಡಿಕೊಳ್ತಿರೋದು ಈ ಪ್ರಿಯತಮನು ಹೇಳಿದಂತ ಪ್ರೀತಿಯ ಆಳ ಬಹಳಷ್ಟು ಆಳವಾದದ್ದು, ಗಾಢವಾದದ್ದು. ಅದಕ್ಕಾಗಿ ಈ ಪ್ರೀತಿಯ ಬಗ್ಗೆ ನಾವು ಹೇಳೋದಾದ್ರೆ ಮೊದಲನೇ ಕೊರಿಂಥ ಬರೆದ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ನಾವು ನೋಡುವಂತ ಪ್ರೀತಿಯ ಲಕ್ಷಣ, ಆ ಪ್ರೀತಿಗೆ ಇರುವಂತ ಸ್ವಭಾವ, ಅದು ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ನೀವು ಓದಿ ನೋಡ್ರಿ 4ರಿಂದ 7 ತನಕ ಅದ್ಭುತವಾದ ವಚನ. ಇದು ದೇವರ ಪ್ರೀತಿಯಲ್ಲಿ ಕಂಡು ಬರುವಂತ ಲಕ್ಷಣ. ಹಾಗಾಗಿ ದ ನೇಚರ್ ಆಫ್ ಲವ್ ಶುಡ್ ಬಿ ಲೈಕ್ ದಿಸ್. ಈ ಕೊರಿಂಥ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ಏನಿದೆ, ಆ ಪ್ರೀತಿಯ ಲಕ್ಷಣ ಆ ತರ ಇರ್ಬೇಕು. ಅದು ಪ್ರೀತಿ. ಅದನ್ನು ನಾವು ಪ್ರೀತಿ ಎಂದು ಅಂಗೀಕರಿಸಬಹುದು. ಅಂತ ಪ್ರೀತಿಯನ್ನು ನಾವು ಸ್ವೀಕರಿಸಬಹುದು, ಗೌರವಿಸಬಹುದು, ಒಪ್ಪಿಕೊಳ್ಳಬಹುದು. ಅಷ್ಟೇ ಹೊರತು ಸುಮ್ಮನೆ ಗಾಳಿ ಬೀಸಿದ್ರೆ ಹಾರಿ ಹೋಗುವಂತ ಪ್ರೀತಿಗಳಲ್ಲ. ಅದಕ್ಕೆಲ್ಲ ಪ್ರೀತಿಗೆ ತುಂಬಾ ದೊಡ್ಡ ನಿರ್ವಚನ ಎಲ್ಲ ಕೊಡ್ತಾರೆ. ಹುಚ್ಚು ಲೋಕ.
ಹುಚ್ಚು ಲೋಕದಲ್ಲೇ ಆಗ್ತದೆ. ಎರಡನೇದಾಗಿ ದ ಸಿಂಬಾಲಿಸಮ್ ಆಫ್ ಪರ್ಫೆಕ್ಷನ್. ಪ್ರೀತಿಯಲ್ಲಿರುವಂತ ಇನ್ನೊಂದು ಲಕ್ಷಣ ಏನಂದ್ರೆ ಪರಿಪೂರ್ಣತೆಯ ಸಂಕೇತವಾಗಿದೆ ಪ್ರೀತಿ ಅನ್ನೋದು ಪ್ರೀತಿಸ್ತಲೇ ಇರ್ತದೆ. ಕೆಲವು ಸಾರಿ ನಿಜವಾದ ಪ್ರೀತಿ ಮಾಡಿದಂಥವ್ರು ತಾನು ಯಾವ ವ್ಯಕ್ತಿಯನ್ನು ಪ್ರೀತಿ ಮಾಡಿದ್ದಾರೋ ಆ ವ್ಯಕ್ತಿ ಸತ್ತು ಹೋದ್ರೂ ಸಹ, ಹೆಣ್ಣಾಗ್ಲಿ ಗಂಡ ಅವರ ಬಗ್ಗೆ ಪ್ರೀತಿ ಮಾತ್ರ ಕಡಿಮೆ ಆಗಲ್ಲ. ವಾವ್, ಇದನ್ನ ನಾವು ಯಥಾರ್ಥವಾದ ಪ್ರಾಮಾಣಿಕವಾದ ಪ್ರೀತಿ ಅಂತ ಹೇಳಬಹುದು. ಅಂದ್ರೆ ಅವರು ಆ ವ್ಯಕ್ತಿಯ ಶರೀರವನ್ನ ಆಸೆ ಪಡ್ತಾ ಇಲ್ಲ, ಅವರನ್ನು ಒಬ್ಬ ವ್ಯಕ್ತಿಯಾಗಿ ಅವರು ಇಷ್ಟಪಡ್ತಾರೆ. ದೇ ಲವ್ಡ್ ನಾಟ್ ದೇರ್ ಬಾಡಿ ಬಟ್ ಆಸ್ ಎ ಪರ್ಸನ್ ದೇ ಲವ್ಡ್ ದೆಮ್. ದೇ ಲವ್ಡ್ ದಟ್ ಪರ್ಟಿಕ್ಯುಲರ್ ಪರ್ಸನ್. That is one of the reason why even after that particular person has died, still this person, another person who is alive, you will be keep on loving her or him. Okay, so ಅರ್ಥವಾಯ್ತು ಅಂತ. ಅದರಿಂದ ಈ ಪ್ರೀತಿ ನಿನ್ನಲ್ಲಿ ಯಾವ ದೋಷವೂ ಇಲ್ಲ ಎಂಬುದಾಗಿ ಹೇಳುವುದಕ್ಕೆ ಆ ಪ್ರಿಯತಮನನ್ನು ಪ್ರೇರೇಪಿಸಿದಂತ ಶಕ್ತಿ ಏನು ಅಂತಂದ್ರೆ ಮತ್ತೆ ಪ್ರೀತಿ. that is eternal love and unconditional love. ಅದನ್ನ ನಾವು ನೋಡು. ಸೊ ದಿಸ್ ಇಸ್ ದ ಸಿಂಬಾಲಿಸಮ್ ಆಫ್ ಪರ್ಫೆಕ್ಷನ್. ಪ್ರೀತಿಯ ಪರಿಪೂರ್ಣತೆಯ ಸಂಕೇತವಾಗಿದೆ ಈ ವ್ಯಕ್ತ ಮಾಡುವಂತ ಈ ಮಾತು, ಈ ಹೇಳಿಕೆ, ಸ್ಟೇಟ್ಮೆಂಟ್. ದೇರ್ ಈಸ್ ನೋ ಫ್ಲಾ ಇನ್ ಯು ಅಂತ ಹೇಳಿದ್ನಲ್ಲ ಅದು. ಇನ್ ನೆಕ್ಸ್ಟ್ ಮೂರನೇದಾಗಿ ಥಿಯಾಲಜಿಕಲ್ ಇಂಪ್ಲಿಕೇಶನ್. ಒಂದು ವೇಳೆ ದೈವಶಾಸ್ತ್ರದ ಅಂತರಾರ್ಥವನ್ನ ನಾವು ನೋಡುವುದಾದ್ರೆ ಬಹಳಷ್ಟು ಉತ್ತಮವಾದ ಉದಾಹರಣೆ ಏನಂದ್ರೆ ಎಫೆಸದವರೆಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ. ಒಂದ್ಸಾರಿ ನಾನು ಓದ್ಬಿಡ್ತೇನೆ. 5ನೇ ಅಧ್ಯಾಯ, ಅದರಲ್ಲಿ 25ರಿಂದ 27 ತನಕ ಇರುವಂತ ಅದ್ಭುತವಾದ ಉದಾಹರಣೆಯನ್ನ ನಾವು ನೋಡುತ್ತೇವೆ. ಏನದು? 5ನೇ ಅಧ್ಯಾಯ 25ರಿಂದ 27. ಪುರುಷರೇ, ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿ. ಆತನು ಅಂದರೆ ಕ್ರಿಸ್ತನು ತನ್ನ ಸಭೆಯನ್ನು ಪ್ರತಿಷ್ಠೆ ಪಡಿಸುವುದಕ್ಕಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು. ಓಕೆ, ಅದನ್ನು ಕಳಂಕ, ಸುಕ್ಕು ಮುಂತಾದದ್ದೊಂದೂ ಇಲ್ಲದ ಕನ್ನಿಕೆಯೋ ಎಂಬಂತೆ ಪರಿಶುದ್ಧವೂ ನಿರ್ದೋಷವೂ ಮಹಿಮೆಯುಳ್ಳದ್ದೂ ಆಗಿರುವ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನಿಲ್ಲಿಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲಸ್ನಾನವನ್ನ ಮಾಡಿಸಿ ಶುದ್ಧ ಮಾಡಿದನು ಅಂತೇಳಿ. ಅಂದ್ರೆ ಕ್ರಿಸ್ತನಿಗೂ ತನ್ನ ಸಭೆಗೂ ಇರುವಂತ ಆ ಸಂಬಂಧ ಎಂಥದ್ದು? ಪ್ರೀತಿಯ ಸಂಬಂಧ, ತ್ಯಾಗದ ಸಂಬಂಧ, ಅನ್ಕಂಡೀಷನಲ್ ಲವ್. ನಮಗೆ ಹೇಳಿ ಕೇಳಿ ಮಾಡಲಿಲ್ಲ ಪ್ರೀತಿ. ಆತನ ಪ್ರೀತಿಯನ್ನು ನಾವು ಅರಿತುಕೊಂಡ ನಂತರ, ಅನುಭವಿಸಿದ ನಂತರ ಶಿಲುಬೆಯ ಪ್ರೀತಿಯನ್ನ ನಮಗೂ ಸಹ, ನಮ್ಮಲ್ಲಿಯೂ ಸಹ ಹಂತ ಹಂತವಾಗಿ ಕ್ರಿಸ್ತನ ಬಗ್ಗೆ ಪ್ರೀತಿ ಹುಟ್ಟುಕೊಳ್ಳಿ. ಹೇಗಪ್ಪ ಇದು? ವಾಕ್ಯದ ಮೂಲಕ, ಪವಿತ್ರಾತ್ಮನ ಮೂಲಕ ದೇವರ ಪ್ರೀತಿಯು ನಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿಯಲ್ಪಡುತ್ತಾ ಇದೆ. ಯಾವ ವ್ಯಕ್ತಿಯು ಕ್ರಿಸ್ತನ ಪ್ರೀತಿಯನ್ನು ತನ್ನ ವಾಕ್ಯದ ಮೂಲಕ, ಪವಿತ್ರಾತ್ಮನ ಮೂಲಕ, ಕ್ರಿಸ್ತನೊಂದಿಗೆ ಸಹ ಅನ್ಯೋನ್ಯತೆಯನ್ನು ಅನುಭವಿಸುವುದರ ಮೂಲಕ ತಿಳಿದುಕೊಂಡಿದ್ದಾರೋ ಅಂಥವರು ಕ್ರಿಸ್ತನನ್ನು ಈ ಪ್ರಿಯಳಂತೆ, ಈ ಕನ್ನಿಕೆಯಂತೆ ತಿರುಗಿ ಪ್ರೀತಿಸ್ತಾರೆ. ತನ್ನ ಪ್ರಿಯತಮನು ಎಷ್ಟರ ಮಟ್ಟಿಗೆ ಪ್ರೀತಿಸ್ತಿದ್ದಾನೋ ಹೆಚ್ಚು ಕಡಿಮೆ ಅಷ್ಟೇ ಪ್ರೀತಿ ತನ್ನ ಪ್ರಿಯತಮನ ಬಗ್ಗೆ ಈ ಪ್ರಿಯಳು ಇಟ್ಕೊಂಡಿದ್ದಾಳೆ. ಅದಕ್ಕಾಗಿ ಈ ಪ್ರೀತಿಯಲ್ಲಿ ಕಂಡು ಬರುವಂತದ್ದು ಇನ್ನೊಂದು ಲಕ್ಷಣ ಏನಂತಂದ್ರೆ, ಇದು ಮೂರನೇ ಲಕ್ಷಣ, ಥಿಯಾಲಜಿಕಲ್ ಇಂಪ್ಲಿಕೇಶನ್, ದೈವಶಾಸ್ತ್ರದ ಅಂತರಾರ್ಥ ಎಫೆಸ ಪತ್ರಿಕೆಯಲ್ಲಿ ಇದೆ. ಕ್ರಿಸ್ತನಿಗೂ ಸಭೆಗೂ ಇರುವಂತ ನಂಟು, ಅದರಲ್ಲಿ ಒಂದು ಥಿಯಾಲಜಿಕಲ್ ಇಂಪ್ಲಿಕೇಶನ್ಸ್ ಇದೆ. ಅದನ್ನ ಗಂಡ ಹೆಂಡತಿಯರ ಪ್ರೀತಿಗೆ ಹೋಲಿಸಿ ಪೌಲನು ಅಲ್ಲಿ ಹೇಳುತ್ತಾನೆ. ಇದರ ಮೂಲಕ ನಾವು ಈ ಪರಮಗೀತ ಪುಸ್ತಕವನ್ನು ನಾವು ಅಧ್ಯಯನ ಮಾಡುವುದಕ್ಕೆ ಪ್ರಾರಂಭ ಮಾಡಿದ ಸಮಯದಿಂದಲೂ ನಾನು ಪದೇ ಪದೇ ಹೇಳುತ್ತಾ ನಿಮಗೆ ನೆನಪು ಮಾಡ್ತಾ ಇದ್ದೇನೆ. ನಾವು ಧ್ಯಾನ ಮಾಡುತ್ತಿರುವುದು ಕ್ರಿಸ್ತನಿಗೂ ತನ್ನ ಸಭೆಗೂ, ಅಂದ್ರೆ ಕ್ರಿಸ್ತನಿಗೂ ಒಬ್ಬ ವಿಶ್ವಾಸಿಗೂ ಇರುವಂತಹ ಸಂಬಂಧದ ಒಳಾರ್ಥ, ಪ್ರೀತಿಯ ಅರ್ಥವನ್ನ ನಾವು ಕಲಿತಾ ಇದ್ದೇವೆ. ತಪ್ಪಾಗಿ ಇದನ್ನ ಶಾರೀರಿಕವಾಗಿ ಅದು ಆ ಪುಸ್ತಕ ಬರೆದಾಗ ಆ ವ್ಯಕ್ತಿಯ ಉದ್ದೇಶ ಅದೇ ಆಗಿರಬಹುದು, ಶಾರೀರಿಕವಾದ ಪರಸ್ಪರ ಪ್ರೀತಿ ಆಗಿರಬಹುದು. ಆ ಅಭಿವರ್ಣನೆ
ಎಲ್ಲವೂ ಸಹ ಅದೇ ಆಗಿರಬಹುದು. ಆದರೆ ನಾವು ಅದನ್ನ ಅಕ್ಷರಸ್ಥವಾಗಿ ತಕ್ಕೊಳ್ಳದೆ ಅದನ್ನ ಆತ್ಮಿಕವಾಗಿ ನಮಗೆ ಅನ್ವಯಿಸಿಕೊಂಡರೆ ನಾವು ಹಾಗೆ ಮಾಡಿಕೊಳ್ಬೇಕೆಂದೇ ದೇವರು ಈ ಪುಸ್ತಕವನ್ನ ಈ ಸತ್ಯವೇದದಲ್ಲಿ ಇಟ್ಟಿದ್ದಾರೆ. ಅದನ್ನ ಮತ್ತೊಂದ್ಸಾರಿ ನೆನಪಿಸ್ತೇನೆ. ನಾಲ್ಕನೇದಾಗಿ ದ ಬ್ಯೂಟಿ ಅಂಡ್ ಹೋಲಿನೆಸ್. ಓಕೆ, ದ ಬ್ಯೂಟಿ ಆಫ್ ಹೋಲಿನೆಸ್, ಪವಿತ್ರತೆಯ ಸೌಂದರ್ಯ. ಪರಿಶುದ್ಧತೆಯಲ್ಲೂ ಸಹ ಒಂದು ಸೌಂದರ್ಯ ಇದೆ. ಏನು? ದೇರ್ ವಿಲ್ ಬಿ ಬ್ಯೂಟಿ ಇನ್ ದ ಹೋಲಿನೆಸ್. ಈಗ ಅದಕ್ಕೆ ಹೇಳ್ತಾನೆ, ಈ ಪ್ರಿಯತಮ್ಮನು ತನ್ನ ಪ್ರಿಯಳನ್ನು ನೋಡಿ, ನನ್ನ ಪ್ರಿಯಳೆ ನೀನು ಸರ್ವಾಂಗ ಸುಂದರಿ, ನಿನ್ನಲ್ಲಿ ಯಾವ ದೋಷವೂ ಇಲ್ಲ ಅಂತ ಹೇಳೋದಕ್ಕೆ ಕಾರಣ ಏನಂತಂದ್ರೆ ಆಕೆಯಲ್ಲಿರುವಂತ ಆ ನೀತಿಯಲ್ಲಿ, ಯಥಾರ್ಥತೆಯಲ್ಲಿ, ಪ್ರಾಮಾಣಿಕತೆಯಲ್ಲಿ ತನ್ನನ್ನು ತಾನು ತನ್ನ ಪ್ರಿಯನಿಗೋಸ್ಕರವಾಗಿ ಮುಡಿಪಾಗಿಟ್ಟುಕೊಂಡು ಜೋಪಾನವಾಗಿ ತನ್ನ ಕನ್ಯತ್ವವನ್ನು, ತನ್ನ ಪವಿತ್ರತೆಯನ್ನು ಕಾಪಾಡಿಕೊಳ್ಳುತ್ತಾ ಇರುವುದರಿಂದ ತನ್ನ ಪ್ರಿಯತಮ್ಮನಿಗೆ ತುಂಬಾ ಇಂಪ್ರೆಸ್ ಆಗಿ ಹೇಳ್ತಾನೆ, ವಾವ್, ಐ ಕ್ಯಾನ್ ಸಿ ಅ ಬ್ಯೂಟಿ ಇನ್ ಯುವರ್ ಹೋಲಿನೆಸ್ ಅಂತ. ಪ್ರಿಯರೇ, ನಮ್ಮ ಆತ್ಮಿಕ ಜೀವನದಲ್ಲಿ, ನಮ್ಮ ಭಕ್ತಿಗೆ, ನಮ್ಮ ವಾಕ್ಯದ ಜ್ಞಾನಕ್ಕೆ ದೇವರು ಮರಳಾಗುವವನಲ್ಲ. ನಮ್ಮ ಸೇವೆಗೆ ಮರಳಾಗುವವನಲ್ಲ. ನಾವು ಆತ್ಮಗಳನ್ನು ಸಂಪಾದನೆ ಮಾಡಿದ್ದಕ್ಕೂ ಮರಳಾಗುವವನಲ್ಲ. ಆತ್ಮಗಳ ಸಂಪಾದನೆ ಒಳ್ಳೆಯದೆ, ವಾಕ್ಯವನ್ನು ಕಲಿಯುವುದು ಒಳ್ಳೆಯದೆ, ಭಕ್ತಿಯನ್ನು ತೋರಿಸುವುದು ಒಳ್ಳೆಯದೆ ಅಂದ್ರೆ ಇವೆಲ್ಲವುಗಳಿಗಿಂತಲೂ ದೇವರು ನಮ್ಮ ಅಂತರಂಗದಲ್ಲಿ ಆತನ ಬಗ್ಗೆ ನಮಗಿರುವಂತ ಪ್ರೀತಿಯ ಅದನ್ನು ಅಳೆಯುತ್ತಾನೆ. He will measure our love towards him. ಎಷ್ಟಿದೆ, ಹೇಗಿದೆ, ಆತನಿಗೋಸ್ಕರ ನಮ್ಮ ಪವಿತ್ರತೆಯನ್ನು, ನಮ್ಮ ವಿಶ್ವಾಸದ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನಾವು ಹಾತೊರೆಯುತ್ತೇವೆಯೇ, ಅಥವಾ ಅದರ ಬಗ್ಗೆ ನಾವು ಅಲಕ್ಷ್ಯವಾಗಿ ಪರವಾಗಿಲ್ಲ, ನೋ ಪ್ರಾಬ್ಲಮ್ ಅನ್ನುವಂತ ಒಂದು ಸರಳವಾದ ಭಾವನೆ ಇದೆಯಾ, ಹಗುರವಾದ ಭಾವನೆ ಇದೆಯಾ, ಅದನ್ನ ಇಟ್ಸ್ ವೆರಿ ಸೀರಿಯಸ್. ದ ಬ್ಯೂಟಿ ಆಫ್ ಹೋಲಿನೆಸ್, ಪರಿಶುದ್ಧತೆಯಲ್ಲಿ ಒಂದು ಅದ್ಭುತವಾದ ದೇವರು ಮೆಚ್ಚುವಂತ ಅಂದ, ಸೌಂದರ್ಯವಿದೆ. ಓಕೆ, ಐದನೇದಾಗಿ ದ ಸೆಲೆಬ್ರೇಷನ್ ಆಫ್ ಹ್ಯೂಮನ್ ಲವ್. ಇಲ್ಲಿ ನಾವು ನೇರವಾಗಿ ಈ ಪರಮಗೀತೆಯಲ್ಲಿ ನೋಡುವಾಗ ಆ ಪ್ರಿಯತಮನು ಪ್ರಿಯಳ ನಡುವೆ ಇರುವಂತ ಪ್ರೀತಿಯನ್ನ ಅವರು ಒಂದು ಕೊಂಡಾಟವಾಗಿ, ಒಂದು ಆಚರಣೆಯಾಗಿ, ಒಂದು ಹಬ್ಬದ ಹಾಗೆ ಅವರು ಆ ಸಂಬಂಧಗಳನ್ನ ಆಚರಣೆ ಮಾಡ್ತಾ ಇದ್ದಾರೆ. ದೇ ಆರ್ ಸೆಲೆಬ್ರೇಟಿಂಗ್ ದೇರ್ ರಿಲೇಶನ್ಶಿಪ್ ಬಿಟ್ವೀನ್ ಬೋತ್ ಆಫ್ ದೆಮ್. ಅವರಿಬ್ಬರ ನಡುವೆ ಇರುವಂತ ಸಂಬಂಧವನ್ನ ಅವರು ಒಂದು ಸಮಾರಂಭದಂತೆ ಆಚರಿಸುತ್ತಿದ್ದಾರೆ. ಆ ಸಮಯ ಹತ್ತಿರವಾಯಿತು. ಈಗ ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, 7ನೇ ವಚನ ಆದ್ಮೇಲೆ ಒಂದು 9ರಿಂದ 11 ತನಕ ಏನಿದೆ, ದ ಬಿಲವರ್ಡ್ ಎಕ್ಸ್ಪ್ರೆಸಸ್ ಹಿಸ್ ಡೀಪ್ ಪ್ಯಾಷನ್ ಫಾರ್ ದ ಮೇಡನ್. ಮತ್ತೆ ಏನಿದೆ 3ನೇದು, ದ ಬಿಲವರ್ಡ್ ಎಕ್ಸ್ಪ್ರೆಸಸ್ ಹಿಸ್ ಡೀಪ್ ಡಿಸೈರ್ ಫಾರ್ ದ ಮೇಡನ್. ಪ್ರಿಯತಮನು ಕನ್ಯೆಗಾಗಿ ತನಗಿರುವ ಆಳವಾದ ಬಯಕೆಯನ್ನು ವ್ಯಕ್ತಪಡಿಸುತ್ತಾನೆ. ಯೇಸು ಸ್ವಾಮಿ ಸಹ ಪದೇ ಪದೇ ಯಾವುದೋ ಒಂದು ರೂಪದಲ್ಲಿ, ಪ್ರತಿ ಸಮಯದಲ್ಲಿ ನಮಗೆ ಅದನ್ನ ವ್ಯಕ್ತ ಮಾಡುವುದಕ್ಕೆ ಆತನ ಪ್ರಯತ್ನ ಮಾಡುತ್ತಾನೆ ಇರ್ತಾನೆ. ತನ್ನ ವಾಕ್ಯದ ಮೂಲಕ, ಸಂದರ್ಭಗಳ ಮೂಲಕ, ಪ್ರಾರ್ಥನೆಯಲ್ಲಿ ನಾವಿರುವಾಗ ನಮ್ಮ ಬಗ್ಗೆ ಆತನಿಗಿರುವಂತ ಆ ಆಳವಾದ ಪ್ರೀತಿಯನ್ನ ಪದೇ ಪದೇ ನಮಗೆ ನೆನಪು ಮಾಡಬೇಕೆಂದು, ವ್ಯಕ್ತ ಮಾಡಬೇಕೆಂದು, he wants to express his love towards us all the time. ಓಕೆ, ಸೊ ಅದನ್ನ ನಾವಿಲ್ಲಿ ನೋಡುತ್ತೇವೆ. ಎಷ್ಟು 9ರಿಂದ 11 ತನಕ ಓದ್ತೇನೆ. ಪ್ರಿಯಳೆ, ವಧುವೆ, ನನ್ನ ಹೃದಯವನ್ನು ಅಪಹರಿಸಿದ್ದಿ. ಮೇರೆ ದಿಲ್ ಕು ಚೋರಿ ಕಿಯಾ ಅಂತಾರಲ್ಲ ಹಿಂದಿಯಲ್ಲಿ, ನನ್ನ ಹೃದಯವನ್ನು ಕದ್ದ ಕಳ್ಳಿ ಅಂತ. ಅವಳೇ ಹೇಳ್ತಾಳೆ, ನನ್ನ ಹೃದಯವನ್ನು ಗೆದ್ದ ಕಳ್ಳ ಅಂತ. ಈ ಕಳ್ಳ ಅಲ್ಲ, ಪ್ರಿಯತಮನು ಪ್ರಿಯಳು ಕಳ್ಳರಲ್ಲ. ಈ ಲೋಕದಲ್ಲಿ ಯವನಸ್ತ್ರ ಹಾಗೆ ಕದ್ದ, ಕಳ್ಳಿ, ಕಳ್ಳ ಅಂತೇಳಿ ಅಂತಾರೆ. ಇದು ಕಳ್ಳತನೇ ಅಲ್ಲ. ಪ್ರೀತಿಯಲ್ಲಿರುವಂತಹ ಬಾಂಧವ್ಯ. ನನ್ನ ಪ್ರಿಯಳೆ
ವಧುವೆ, ನನ್ನ ಹೃದಯವನ್ನು ಅಪಹರಿಸಿದ್ದಿ, ನಿನ್ನ ಒಂದು ಕಡೆಗಣಿನಿಂದ, ನಿನ್ನ ಕಂಠಹಾರದ ಒಂದು ಸ್ತರದಿಂದ ನನ್ನ ಹೃದಯವನ್ನು ವಶ ಮಾಡಿಕೊಂಡಿತ್ತು. ವಾವ್! ಆತನ ಹೃದಯವನ್ನೇ ಇವಳು ವಶ ಮಾಡಿ ಹೃದಯವನ್ನ ಗೆಲ್ಬೇಕ್ರಿ. ಸುಮ್ಮನೆ ಕಂಡು ಹುಡುಗಿಯರದು ಹುಡುಗರದು ಹೃದಯ ಕದಿಯೋದು, ಮನಸ್ಸನ್ನ ಕದಿಯೋದಲ್ಲ. ನಿನಗಾಗಿ ಪ್ರಾಣ ಕೊಟ್ಟು ರಕ್ತ ಸುರಿಸಿ ನಿನ್ನನ್ನು ಈಗಲೂ ಪ್ರೀತಿಸ್ತಾ ಇರುವಂತ ನಿನ್ನ ಕರ್ತನನ್ನ, ನಿನ್ನ ಮದಲಿಂಗನನ್ನ ನೀನು ಪ್ರೀತಿಸಬೇಕು. ಅಷ್ಟೇ ಅಲ್ಲ, ಆತನ ಹೃದಯವನ್ನ ವಶ ಮಾಡಿಕೊಳ್ಬೇಕು. ಯು ಹ್ಯಾವ್ ಟು ಕ್ಯಾಪ್ಚರ್ ಹಿಸ್ ಹಾರ್ಟ್. ಗುಡ್. ಮತ್ತೆ ನಿನ್ನ ಪ್ರೇಮವು 10ನೇ ವಚನ, ಪ್ರಿಯಳೇ ವಧುವೆ, ನಿನ್ನ ಪ್ರೀತಿ ಎಷ್ಟೋ ರಮ್ಯ, ನಿನ್ನ ಪ್ರೇಮವು ದ್ರಾಕ್ಷಾರಸಕ್ಕಿಂತ ಎಷ್ಟೋ ಮೇಲು, ನಿನ್ನ ತೈಲದ ಪರಿಮಳವು ಸಕಲ ಸುಗಂಧ ದ್ರವ್ಯಗಳಿಗಿಂತ ಎಷ್ಟೋ ಮನೋಹರ. ಈಗ ಪ್ರಿಯತಮನ್ನು ನೋಡದೇ ಇರುವಂತದ್ದು ಏನಿಲ್ಲ. ಒಂದು ವೇಳೆ ಸೊಲೊಮೋನ್ ಎಂಬುದಾಗಿ ನಾವು ಭಾವಿಸಿದ್ರೆ, ಹಾಗೆ ಅರ್ಥ ಮಾಡಿಕೊಂಡ್ರೆ, ಹಾಗೆ ಅನ್ವಯಿಸಿಕೊಂಡ್ರೆ, ಆತನ್ನು ನೋಡದೇ ಇರುವಂತ ಪರ್ಫ್ಯೂಮ್ ಏನಿಲ್ಲ. ಬಟ್ ಈವನ್ ದೆನ್, ಇನ್ ಸ್ಪೈಟ್ ಆಫ್ ದಾಟ್, he wants to enjoy the fragrance he can have with his love. ತನ್ನ ಪ್ರಿಯಳ ಸಾನ್ನಿಹಿತ್ಯದಲ್ಲಿ ಕಂಡುಬರುವಂತಹ ಪರಿಮಳದ ಎದುರು ಬೇರೆ ಯಾವ ಪರಿಮಳವು ಸಾಟಿ ಇಲ್ಲ. ಅಂದ್ರೆ ಇವೆಲ್ಲದರ ಮೂಲಕ ನಮ್ಗೆ ಗೊತ್ತಾಗೋದು ಒಂದು, ದೇವರು ಕರ್ತನು, ನಮ್ಮ ಪ್ರಿಯ ಕರ್ತನು, ನಮ್ಮ ಕ್ರಿಸ್ತನು ತನ್ನ ಮೊದಲಗಿತ್ಯ ಆಗಿರುವಂತ ನಮ್ಮೆಲ್ಲರೊಂದಿಗೆ, ತನ್ನ ಸಭೆಯೊಂದಿಗೆ ಇರುವುದಕ್ಕೆ, ಅನ್ಯೋನ್ಯತೆಯಲ್ಲಿ ಸಮಯವನ್ನು ಕಳೆಯೋದಕ್ಕೆ ಎಷ್ಟು ಇಷ್ಟಪಡುತ್ತಾನೆಂಬುದು ಮಾತ್ರ ನಮಗೆ ಗೊತ್ತಾಗ್ತದೆ, ನಮ್ಗೆ ಅರ್ಥ ಮಾಡಿಕೊಂಡ್ರೆ ನಾವು. ಹಾಗಾಗಿ ಮತ್ತೆ ಮುಂದುವರಿತೇನೆ 11ನೇ ವಚನ ತನಕ. ನಿನ್ನ ತೈಲವು, ಓಕೆ ಆಯ್ತು. 11ನೇ ವಚನ, ವಧುವೆ ನಿನ್ನ ತುಟಿಗಳು ಜೇನುಗರಿಯುತ್ತವೆ, ಜೇನು ಹಾಲು ನಿನ್ನ ನಾಲಿಗೆಯೊಳಗಿವೆ, ನಿನ್ನ ವಸ್ತ್ರಗಳ ಸುವಾಸನೆಯೋ ಲೆಬನೋನಿನ ಪರಿಮಳವೇ ಅಂತ. ಇದನ್ನ ಅಕ್ಷರಸವಾಗಿ ತಕ್ಕೊಂಡ್ರೆ, ಎಸ್, ದಟ್ ಇಸ್ ಟ್ರೂ. ದಟ್ ವಿಲ್ ಬಿ ದೇರ್, ದಟ್ ಕ್ಯಾನ್ ಬಿ ದೇರ್ ಬಿಟ್ವೀನ್ ಹಸ್ಬೆಂಡ್ ಅಂಡ್ ವೈಫ್, ನಾಟ್ ಬಿಟ್ವೀನ್ ಲವರ್ಸ್. ನೋ. ಅದಕ್ಕೆ ಹೇಳ್ತಿದ್ದೀನಲ್ಲ, ವಧುವೆ ಅಂತ ಹೇಳ್ತಾನೆ. ಮದುವೆ ಆದ ನಂತರ ನಡೆಯುವಂತ ಕಾರ್ಯಕ್ರಮದ ಒಂದು ದೃಶ್ಯವನ್ನ ನಾವಲ್ಲಿ ನೋಡುತ್ತೇವೆ ಅಕ್ಷರಸವಾಗಿ. ಅದು ಇನ್ನೂ ನೆರವೇರ್ತಾ ಇಲ್ಲ, ಅವರು ಇನ್ನೂ ಆಲೋಚನೆಯಲ್ಲಿ ಇದ್ದಾರೆ. ಅದು ಇನ್ನೂ ಏನ್ ಹೇಳುದು, ಪ್ರಾಯೋಗಿಕವಾಗಿ ನಡೆಯಲಿಲ್ಲ, ಪ್ರಾಕ್ಟಿಕಲ್ ಆಗಿ ನಡೆಯಲಿಲ್ಲ. ಆದ್ರೆ ಅವರ ಆಶೆಯನ್ನ ಅವರ ಮಾತುಗಳ ಮೂಲಕ ಈಗ ಮದುವೆ ಆದ್ಮೇಲೆ ಹೀಗಾಗುತ್ತೆ, ಮದುವೆ ಆದ ನಂತರ ಹೀಗಿರುತ್ತೆ, ನಾನು ಅವಳ ಜೊತೆಯಲ್ಲಿ ಅಲ್ಲಿ ಹೋಗ್ತೇನೆ, ಹನಿಮೂನಿಗೆ ಇಲ್ಲಿ ಹೋಗ್ತೇನೆ ಅಂತ ಹೇಳಿ ಪ್ಲಾನ್ ಮಾಡಲ್ವಾ? ಸಮಥಿಂಗ್ ಲೈಕ್ ದಾಟ್ ಅಷ್ಟೇ. ಸೊ ಅದಕ್ಕಾಗಿ ಆ ವರ್ಣನೆ ಎಲ್ಲ ಇದೆ. ಅದರಿಂದ ಇದರ ಬಗ್ಗೆ ನಾವು ಏನ್ ನೋಡ್ತೇವೆ, 9ರಿಂದ 11 ತನಕ ನಾವೇನ್ ನೋಡಿದ್ದೇವೆ, ದ ಬಿಲವಡ್ ಎಕ್ಸ್‌ಪ್ರೆಸಸ್ ಹಿಸ್ ಡೀಪ್ ಪ್ಯಾಷನ್ ಫಾರ್ ದ ಮೇಡನ್. ಅದರಿಂದ ಅದನ್ನ ನಾವು ನೋಡ್ತೇವೆ. ಅಲ್ಲಿರುವ ಒಂದೊಂದು ಮಾತಿಗೂ ಅರ್ಥವಿದೆ. ಅದನ್ನ ನಾನು ಹೇಳೋದಕ್ಕೆ ಇಷ್ಟಪಡಲ್ಲ. ಒಂದು ವೇಳೆ ವೈಯಕ್ತಿಕವಾಗಿ ನಿಮ್ಗೆ ಯಾರಿಗಾದ್ರೂ ಅದರ ವಿವರಣೆ ಬೇಕಂದ್ರೆ, ಅದರ ವ್ಯಾಖ್ಯಾನ ಬೇಕು ಅಂತಂದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಥ್ರೂ ಫೋನ್, ನಾನು ಅದನ್ನ ಹೇಳ್ತೇನೆ. 12ರಿಂದ 15 ತನಕ, ನನ್ನ ಪ್ರಿಯಳೆ, ನನ್ನ ಮೊದಲಗಿತ್ತಿಯು ಅಗುಳಿ ಹಾಕಿದ ಉದ್ಯಾನ, ಬೇಲಿಯೊಳಗಿನ ಬುಗ್ಗೆ, ಮುಚ್ಚಿ ಮುದ್ರಿಸಿದ ಬಾವಿ ಆಗಿದ್ದಾಳೆ. ನಿನ್ನ ಉದ್ಯಾನದಲ್ಲಿ ದಾಳಿಂಬರದ ವನ, ಉತ್ತಮ ಫಲ, ಜಟಾಮಾಂಸಿ, ಗೋರಂಟೆ, ಜಟಾಮಾಂಸಿ, ಕುಂಕುಮ, ಬಜೆ, ಲವಂಗ ಚಕ್ಕೆ, ಸಮಸ್ತ ವಿವಿಧ ಧೂಪ, ರಕ್ತಬೋಳ, ಅಗುರು, ಸಕಲ ಮುಖ್ಯ ಸುಗಂಧ ದ್ರವ್ಯ ಇವುಗಳೇ ಚಿಗುರುತ್ತವೆ. ಉದ್ಯಾನ ವನಗಳಿಗೆ ಹಾಯುವ ಬುಗ್ಗೆ, ಉಕ್ಕುತ್ತಿರುವ ಬಾವಿ, ಲೆಬನೋನಿನಿಂದ ಹರಿಯುವ ಪ್ರವಾಹ, ಇವೆಲ್ಲವೂ ನಿನ್ನಲ್ಲಿ ಇವೆ ಎಂಬುದಾಗಿ ಹೇಳ್ತಾರೆ. ವಂಡರ್ಫುಲ್. ಇದು ಸುದೀರ್ಘವಾದಂತಹ ವಿವರಣೆ, ಡಿಸ್ಕ್ರಿಪ್ಷನ್. ದ ಬಿಲವರ್ಡ್ ಅಡ್ಮೈರ್ಸ್ ದ ವರ್ಜಿನಿಟಿ ಆಫ್ ದ ಮೇಡನ್. ಈ ಪ್ರಿಯತಮನು ಈ ತನ್ನ ಕನ್ಯೆಯ ಕನ್ಯತ್ವವನ್ನು ಮೆಚ್ಚುತ್ತಾ ಇದ್ದಾನೆ. ತನ್ನ ಕನ್ಯೆಯಲ್ಲಿ ಕಂಡುಬರುವಂತ ಕನ್ಯೆ, ದ ವರ್ಜಿನಿಟಿ, ಅವಳ ಪವಿತ್ರತೆ ಅಂತ ಹೇಳು.
ಅದನ್ನ ಮೆಚ್ಚುತ್ತಾರೆ. ಅವರಿಬ್ಬರ ಸಮಾಗಮ ನಡೆಯುವಾಗ ಆ ಪರಿಸರ ಅದೆಲ್ಲ ಹೇಗಿರುತ್ತೆ, ಹೇಗೆ ತಾನು ನೋಡ್ತೇನೆ ಎಂಬುದನ್ನ ವಿವರಿಸುತ್ತಾ ಅವಳು ಎಷ್ಟು ಜೋಪಾನವಾಗಿ ತನ್ನ ಕನ್ಯಾತ್ವವನ್ನು ಕಾಪಾಡಿಕೊಂಡಿದ್ದಾಳೆ ಎಂಬ ವಿವರಣೆಯನ್ನ ಒಂದು ಮೆಟಫರಿಕಲ್ ಆಗಿ ಅವನು ಹೇಳ್ತಾನೆ. ನೋಡ್ರಿ ಏನಂತಂದ್ರೆ 12ನೇ ವಚನ, ನನ್ನ ಪ್ರಿಯಳು ನನ್ನ ಮೊದಲಿಗಿತ್ತಿಯು, ಅವಳಿಗೆ ಹೇಳ್ತಾ ಇಲ್ಲ, ಆಕೆಯಲ್ಲಿರುವಂತ ಪವಿತ್ರತೆಯನ್ನ ವರ್ಣಿಸ್ತಾ ಇದ್ದಾನೆ. ನನ್ನ ಪ್ರಿಯಳು ನನ್ನ ಮೊದಲಿಗಿತ್ತಿಯು ಅಗುಳಿ ಹಾಕಿದ ಉದ್ಯಾನ. ಲಾಕ್ ಮಾಡಲ್ಪಟ್ಟಿದೆ. ಯಾರಂದ್ರೆ ಅವರು ಬರಕ್ ಆಗುದಿಲ್ಲ. ಅದು ಈ ಪೋರಂಬೋಕು ಸ್ಥಳ ಅಂತ ಹೇಳ್ತಾರಲ್ಲ, ಬೀಳು ಬಿದ್ದಿರುವಂತ ಸ್ಥಳ, ಗವರ್ಮೆಂಟ್ ಸ್ಥಳ ಅಂತ ಅದಲ್ಲ. ಅದು ಸಂಬಡಿ ಓನ್ಡ್ ದಟ್ ಪ್ಲೇಸ್, ದಟ್ ಗಾರ್ಡನ್. ಆ ತೋಟವನ್ನ, ಆ ವನವನ್ನ ಯಾರು ಸಂಪಾದಿಸಿಕೊಂಡಿದ್ದಾರೆ, ಅದಕ್ಕೆ ಬೇಕಾದ ಎಲ್ಲ ಬಂದೋಬಸ್ತನ್ನ ಮಾಡಿದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟಂತವರು. ಸಭೆ ಕ್ರಿಸ್ತನ ರಕ್ತವನ್ನು ಕೊಟ್ಟು ಕೊಂಡುಕೊಂಡಿದ್ದ. ಸಭೆ ಎಂಬುದು ಅನೇಕ ಸಂದರ್ಭಗಳಲ್ಲಿ ಬೈಬಲ್ನಲ್ಲಿ, ಸತ್ಯವೇದದಲ್ಲಿ, ಹಳೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಒಂದು ತೋಟಕ್ಕೆ ಹೋಲಿಸಲ್ಪಟ್ಟಿದೆ. ತೋಟ, ಗಾರ್ಡನ್. ಹಾಗಾಗಿ ಆ ಗಾರ್ಡನ್ ತುಂಬಾ ತುಂಬಾ ಕಾಪಾಡಲ್ಪಟ್ಟು ಸೆಕ್ಯೂರ್ ಆಗಿರುವಂಥದ್ದು. ಅಂದ್ರೆ ನಮ್ಮ ಪವಿತ್ರತೆಯನ್ನು, ನಮ್ಮ ವಿಶ್ವಾಸವನ್ನು, ನಮ್ಮ ನಂಬಿಕೆಯನ್ನು, ಕ್ರಿಸ್ತನ ಬಗ್ಗೆ ಇರುವಂತ ಪ್ರಾಮಾಣಿಕತೆಯನ್ನು ಕಾಪಾಡಿಕೊಳ್ಳಬೇಕು. ಯಾಕಂದ್ರೆ ಪೌಲನು ಹೇಳುವ ಹಾಗೆ, ಅದು ಆ ಒಂದು ವಚನವನ್ನು ಓದಿ ನಾನು ಮುಗಿಸ್ತೇನೆ. ಕೊಂತವರೆಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ, ಅದರಲ್ಲಿ ತುಂಬಾ ಸೊಗಸಾದ ಮಾತು ಒಂದಿದೆ. ಈಗ ನಮ್ಮ ಸಂದರ್ಭ ಬಂದಿರೋದ್ರಿಂದ ಅದನ್ನ ಮಾತ್ರ ಓದಿ ನಾನು ಮುಗಿಸ್ತೇನೆ. 11ನೇ ಅಧ್ಯಾಯ 3ನೇ ವಚನ ಅಂತ ಕಾಣುತ್ತೆ ಬಹುಶಃ. 2ನೇ ವಚನ. ಯಾಕಂದರೆ ದೇವರಲ್ಲಿರುವಂತಹ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದನಲ್ಲ. ಆದರೆ ಹೇಗೆ ಹವ್ವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ, ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿ ಇರಬೇಕಾದ ಯಥಾರ್ಥತ್ವವನ್ನು, ಪಾತಿವ್ರತ್ಯವನ್ನು, ಬಂತು ನೋಡ್ರಿ ನಮ್ಮ ಸಬ್ಜೆಕ್ಟ್, ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದೀತೆಂದು ನನಗೆ ಭಯ ಉಂಟು. ಪೌಲನು ಕೊರಿಂಥದಲ್ಲಿದ್ದಂಥ ಸಭೆಯ ಬಗ್ಗೆ, ಎಲ್ಲಾ ವಿಶ್ವಾಸಿಗಳ ಬಗ್ಗೆ ಭಯಪಟ್ಟಂತೆ ಇವತ್ತು ಪ್ರಪಂಚದಾದ್ಯಂತ ಇರುವಂತ ದೇವರ ಸಭೆಯ ಬಗ್ಗೆ ದೇವರ ಸೇವಕರುಗಳು ಭಯಪಡುತ್ತಾರೆ. ಯಾಕಂದ್ರೆ ಕ್ರಿಸ್ತನ ಎದುರಿಗೆ ನಿಲ್ಲಿಸುವಂತ ಈ ಸಭೆ ಹೇಗಿರ್ಬೇಕು? ಅಗುಳಿ ಹಾಕಿದ ಉದ್ಯಾನವನ ಹಾಗೆ ಇರಬೇಕು. ಇನ್ನು ಮುಂದಿನ ವರ್ಣಗಳು ಹಾಗೆ ಇದೆ. ಕೊನೆಯದಾಗಿ 16ನೇ ವಚನ, ದ ಮೈಡನ್ yields her virginity to her husband. ಕೊನೆಯದಾಗಿ ಈ ಪ್ರಿಯಳು, ಕನ್ಯೆಯು ತನ್ನ ಕನ್ಯತ್ವವನ್ನ ತನ್ನ ಪ್ರಿಯನಿಗೆ ಅರ್ಪಿಸಿಕೊಳ್ಳುತ್ತಾಳೆ, ವಶ ಮಾಡುತ್ತಾಳೆ. ಇದರ ಮೂಲಕ ಈ ಅಧ್ಯಾಯ ಮುಕ್ತಾಯಗೊಳ್ಳುತ್ತದೆ. ಅಂದರೆ ಅವರ ಮದುವೆ ಆಯಿತು. there was wedding ceremony took place. After that the first night was taking place. At that time she completely yields herself totally to her beloved. ನಿಮ್ಗೆ ಏನ್ ಅನ್ಸುತ್ತೆ? ಮುಜುಗರ ಆಗ್ತಿದ್ಯಾ? ನನಗೆ ಇದಿಲ್ಲ, ನನಗೆ ಬೇರೊಂದು ವಿಷಯ ನೆನಪಾಗ್ತಾ ಇದೆ. ಸಭೆ ಎತ್ತಲ್ಪಟ್ಟ ಮೇಲೆ ಯಜ್ಞದ ಕುರಿಯಾದ ಆತನ ವಿವಾಹ ಮಹೋತ್ಸವ ಬರುತ್ತದಲ್ಲ, ಪ್ರಕಟಣೆ ಗ್ರಂಥದಲ್ಲಿ ಇರುವ ಹಾಗೆ. ಅದು ಬಂದಾಗ ಆ ವಿವಾಹದ ನಂತರ ಸಭೆಯಾಗಿರುವ ಮೊದಲಿಗಿತ್ತು ಕನ್ಯೆಯಾಗೆ ಹೋಲಿಸಲ್ಪಟ್ಟ ಸಭೆ, ಅಂದ್ರೆ ನಾವು ಪ್ರಪಂಚದಾದ್ಯಂತ ಇರುವಂತ ಕೋಟ್ಯಾಂತರ ಮಂದಿ ದೇವರ ಮಕ್ಕಳೆಲ್ಲರೂ ಸೇರಿ ಕ್ರಿಸ್ತನಿಗೆ ಮೊದಲಿಗಿತ್ತಿಯಾಗಿ ಬರ್ತಾರೆ. ಆತನ ಮೊದಲಿಂಗನು ಮದುವೆ ನಡೆಯುತ್ತೆ, ಔತಣ ಇರುತ್ತೆ, ಎಲ್ಲ ಬ್ಯಾಂಕ್ವೆಟ್, ದೇರ್ ವಿಲ್ ಬಿ ಬ್ಯಾಂಕ್ವೆಟ್. ಆಫ್ಟರ್ ದಟ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ನೋಬಡಿ ನೋಡ್. ಅದು ಸಾಮಾನ್ಯ ವಿಶ್ವಾಸನ ಕೇಳ್ರಿ, ಕಣ್ ಬಿಡ್ತಾರೆ. ಆಮೇಲೆ ಏನಾಗುತ್ತಂತ ನನಗೆ ಗೊತ್ತು ಏನಾಗುತ್ತೆ ಅಂತ. ನಾನು ಈಗ ಹೇಳೋದಿಲ್ಲ, ಯಾಕೆ ಹೇಳ್ಬೇಕು? ಸುಮ್ಮನೆ ನಿಮಗೆ ದುಡ್ಡು ಕೊಟ್ರೆ ಹೇಳ್ತೀನಿ. ಹಾಗೇನು ಅನ್ಕೋಬೇಡ್ರಿ, ಸಮಯ ಇಲ್ಲ. ಹಾಗಾಗಿ ಇವರ ಸಮಾಗಮ ಹೇಗೆ ನಡೆಯಿತೋ ಹಾಗೆ ಕ್ರಿಸ್ತನೊಂದಿಗೆ ದೇವರ ಸಭೆಯ ಸಮಾಗಮ ಇರುತ್ತದೆ. ಮುಂದಿನ ಎಪಿಸೋಡು ನಂದಲ್ಲ, ಕ್ರಿಸ್ತನ ಎಪಿಸೋಡು, ದೇವರ ಎಪಿಸೋಡು, ಪರಲೋಕಿಗೆ ಸೇರಿದ ಮೇಲೆ ಸಭೆ ಅಲ್ಲಿ
ವಿವಾಹ ಮಹೋತ್ಸವ ನಡೆದ ಮೇಲೆ ಏನ್ ನಡೆಯುತ್ತೆ ಅನ್ನೋದು ಇನ್ನೊಂದು ದೊಡ್ಡ ಯೋಜನೆ, ಕ್ರಿಸ್ತನ ಯೋಜನೆ. ಆದ್ರಿಂದ ಇವತ್ತು 4ನೇ ಅಧ್ಯಾಯವನ್ನ ಪರಮಗೀತವನ್ನ ಅಧ್ಯಯನ ಮಾಡಿದ್ದೇವೆ. ಬಹುಶಃ ಕೆಲವಾರು ವಿಷಯಗಳು ನಿಮಗೆ ಮನದಟ್ಟಾಗಿರಬಹುದು ಅಂತ ಹೇಳಿ ನಂಬುತ್ತೇನೆ. ಅರ್ಥ ಆದಂಥವರಿಗಾಗಿ ದೇವರಿಗೆ ಸ್ತೋತ್ರ, ಅರ್ಥ ಆಗದೇ ಇರುವಂತವರಿಗಾಗಿಯೂ ದೇವರಿಗೆ ಸ್ತೋತ್ರ. ಯಾಕಂದ್ರೆ ಇವತ್ತಲ್ಲ ನಾಳೆ ದೇವರ ಆತ್ಮನು ದೇವರ ವಾಕ್ಯದ ಬೆಳಕಿನಲ್ಲಿ ನಿಮಗೆ ಅರ್ಥ ಮಾಡಿ ಕೊಡುತ್ತಾನೆ. ಆ ರೀತಿಯ ಕೃಪೆ ದೇವರು ನಮಗೆ ಕೊಡಲಿ, ಪ್ರಾರ್ಥಿಸೋಣ. ಪ್ರೀತಿಯ ತಂದೆಯೇ, ನಮ್ಮೊಂದಿಗಿದ್ದು ಇವತ್ತು ನಮಗೆ ಕಲಿಸಿದಂತಹ ಆತ್ಮಿಕ ಸತ್ಯಗಳಿಗಾಗಿ ಸ್ತೋತ್ರ. ನಾವು ಯಾರಾಗಿದ್ದೇವೆ, ಯಾರಿಗೆ ಸಂಬಂಧಪಟ್ಟವರಾಗಿದ್ದೇವೆ, ಯಾರ ಸೊತ್ತಾಗಿದ್ದೇವೆ, ಯಾರು ನಮ್ಮನ್ನು ಕೊಂಡುಕೊಂಡಿದ್ದಾರೆ, ಯಾರು ನಮ್ಮನ್ನು ಪ್ರೀತಿಸುತ್ತಿದ್ದಾರೆ, ಆ ಮೊದಲಿಂಗನಿಗೋಸ್ಕರ ನಾವು ಬದುಕಬೇಕು. ನಮ್ಮ ಪವಿತ್ರತೆಯನ್ನು, ಪರಿಶುದ್ಧತೆಯನ್ನು, ಪಾತಿವ್ರತ್ಯವನ್ನು ಕಾಪಾಡಿಕೊಳ್ಳಬೇಕೆಂಬುದಾಗಿ ಆ ಕನ್ಯೆಯಂತೆ ಆತನಿಗೆ ಮಾತ್ರವೇ ಒಪ್ಪಿಸಿಕೊಡುವುದಕ್ಕೆ ನಾವು ಇರಬೇಕೆಂದು ಹೇಳಿದೆ. ಏನೇನು ಕಲಿಸಿಕೊಟ್ಟೆ, ಅದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಬಿಲ್ಡರ್ಸ್ ಟೀಮ್ನವರಿಗಾಗಿ ಬಂದಂತ ಎಲ್ಲ ನಿನ್ನ ನಮ್ಮ ಸಹೋದರ ಸಹೋದರಿಯರಿಗಾಗಿ ಸ್ತೋತ್ರ ಮಾಡುತ್ತಾ ಎಲ್ಲಾ ಘನಮಾನ ಮಹಿಮೆಯನಿಗೆ ಸಲ್ಲಿಸುತ್ತಾ ನಮ್ಮ ಕರ್ತನ ಒಡೆಯನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅತ್ಯಂತ ವಿನಯದಿಂದ ಬೇಡಿಕೊಂಡು ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್.